ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಿಗೆ ಅನಂತ ಅನಂತ ಪ್ರಣಾಮಗಳು. ಚಿನ್ಮಯ ಜ್ಞಾನಿ 12ನೇ ಶತಮಾನದ ಮಹಾಶರಣ ಶೂನ್ಯ ಪೀಠಾಧೀಶ್ವರ ಚನ್ನಬಸವೇಶ್ವರರ ವಚನಗಳ ಮೂಲಕ ಭಕ್ತ ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಎಂಬ 6 ಅಂಗಗಳ ಪೈಕಿ ಮಹೇಶ ಅಂಗದಲ್ಲಿದ್ದೇವೆ. ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗಗಳ ಪೈಕಿ ಇವತ್ತ ಮಹೇಶಾಂಗದ ಪ್ರಸಾದಲಿಂಗಕ್ಕೆ ಯಶಸ್ವಿಯಾಗಿ ಪಾದಾರ್ಪಣೆ ಮಾಡ್ತಾ ಇದ್ದೇವೆ. ಮಹೇಶ್ವರನು ಪ್ರಸಾದಲಿಂಗಿ ಆಗಬೇಕಾದ್ರೆ ಹೆಂಗ? ಅಷ್ಟಾವರಣಗಳು ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ ಅಂತದವ. ಎಲ್ಲರಿಗೂ ಎಲ್ಲ ಮಾಡಂತ ಅನುಕೂಲತೆಗಳು ಕೆಲವೊಬ್ಬರಿಗೆ ಇರ್ತಾವ, ಕೆಲವೊಬ್ಬರಿಗೆ ಇರಂಗಿಲ್ಲ. ಏನ್ ಮಾಡಬೇಕು? ಗುರುಗಳ ಬಳಿ ಒಂದು ದಿನಾನು ಇವ ಬರಂಗಿಲ್ಲ, ಇವ ನಮ್ಮ ಧರ್ಮಕ್ಕೆ ಸಂಬಂಧ ಇಲ್ಲ ಅಂತೇಳಿ ಅವನಿಗೆ ರಿಜೆಕ್ಟ್ ಮಾಡಬಾರದು. ಗುರುದ್ರೋಹಿ ಆದವನ ಮುಖವ ನೋಡಲಾಗದು. ಒಂದಿನ ಗುರುಗಳ ಬಳಿ ಹೋಗಿಲ್ಲ, ಒಂದಿನ ಮಠಕ್ಕೆ ಹೋಗಿಲ್ಲ ಅನ್ನಬಾರ್ದು. ಏನ್ ವಚನ ನೋಡ್ರಿ ಅದು. ಗುರುದ್ರೋಹಿ ಆದವನ ಮುಖ ನೋಡಲಾಗದು. ಎಂದ ಒಂದು ದಿನ ಮಠಕ್ಕೆ ಬಂದಿಲ್ಲ, ಎಂದೂ ಒಬ್ಬ ಗುರುಗಳಿಗೆ ಭೇಟಿಯಾಗಿಲ್ಲ, ಎಂದೂ ದರ್ಶನ ಮಾಡಿ, ಅವನು ಕೊಳ್ಳಾಗ ಲಿಂಗ ಅದ, ಕೊಳ್ಳಾಗ ಲಿಂಗ ಕಟ್ಕೊಳ್ಳೋಣ, ಆದ್ರೆ ಗುರುಗಳ ಬಳಿ ಹೋಗಿಲ್ಲ ಅಷ್ಟೇ. ಅದಕ್ಕೆ ಗುರುದ್ರೋಹಿ ಆದವನ ಮುಖ ನೋಡಲಾಗದು ಅಂದು ಮತ್ತೇನ್ ಮಾಡ್ಯಾರ? ಸೆಕೆಂಡ್ ಸಾಲ್ನಾಗ ಮತ್ತೆ ನೋಡಬಹುದು. ಹೆಂಗಪ್ಪ ಅಂತವ್ರ ಮುಖ ನೋಡ್ಬಹುದು? ಹೆಂಗಂದ್ರೆ ಅದೇ ಅಂತಂದೋಡೆ ಮುಂದೆ ಲಿಂಗ ಉಂಟಾದ ಕಾರಣ. ಅವನ್ ಕೊಳ್ಳಾಗ ಲಿಂಗ ಅವ, ಗುರುಗಳ ಬಳಿ ಹೋಗಿರ್ಲಿಕ್ಕಿಲ್ಲ, ಆದ್ರೆ ಕೊಳ್ಳಾಗ ಲಿಂಗ ಆದಲ್ಲ. ಹಿಂಗಾಗಿ ಅವನಿಗೆ ಪೂರ್ತಿ ರಿಜೆಕ್ಟ್ ಮಾಡಬೇಡ್ರಿ ಅಂತ. ಮುಂದೆ ಸೆಕೆಂಡ್ ಸಾಲ್, ಲಿಂಗ ದ್ರೋಹ ಮಾಡಿದವನ ಮುಖವ ನೋಡಲಾಗದು. ಕೊಳ್ಳಾಗ ಲಿಂಗನೇ ಇಲ್ಲ, ಅವಯ ನಮ್ಮ ಪೈಕಿ ಮನುಷ್ಯ ಅಂತಂದ್ರ ಅವ ಏನ್ ಮಾಡ್ಲಿಕ್ಕತ್ತಾನ? ತತ್ವಜ್ಞಾನಿ ಜಂಗಮರಿಗೆ ಮನೆಗೆ ಕರ್ಕೊಂಡು ಕೂತು ಅಷ್ಟಾವರಣ, ಪಂಚಾಚಾರ, ಶಟಸ್ಥಲಗಳ ಬಗ್ಗೆ ಜ್ಞಾನ ಕೇಳಕತ್ತಾನ. ಅಷ್ಟಾವರಣ ಅಂದ್ರೆ ಏನ್, ಪಂಚಾಚಾರ ಅಂದ್ರೆ ಏನ್, ಶಟಸ್ಥಲ ಅಂದ್ರೆ ಏನ್ ಅಂತೇಳಿ ಎಲ್ಲಾನು ತಿಳ್ಕೊಳಕತ್ತಾನ, ತತ್ವಜ್ಞಾನ ತಿಳ್ಕೊಳಕತ್ತಾನ. ಕೊಳ್ಳಾಗ ಲಿಂಗಿಲ್ಲ, ಗುರುಗಳ ಬಳಿ ಹೋಗ್ಲಕ್ಕ ಅವನಿಗೆ ಪುರ್ಸತಿ ಇಲ್ಲ. ಆದ್ರೂ ಈಗ ನಾವು ಹೋಗಿ ಯಾರ್ಯಾರಿಗೂ ಹೇಳ್ತೀವಿ ಇಲ್ಲ, ಎಲ್ಲಾರ ಹೋಗಿ ಕುಂದಿರ್ತೀವಿ, ಯಾರಿಗಾರ ಹೇಳ್ತೀವಿ, ವೀರಶೈವ ತತ್ವಜ್ಞಾನ ಉಪದೇಶ ಮಾಡ್ತೀವಿ ಅಂತಂದ್ಮೇಲೆ ಅದನ್ನ ಆಸಕ್ತಿಲಿಂತ ಕೇಳಕತ್ತಾನಂತಂದ್ರ ಅಂತವನಿಗೆ ರಿಜೆಕ್ಟ್ ಮಾಡಬೇಡ್ರಿ, ಅವನಿಗೂ ಒಂದೆರಡು ಚಕ್ಕಿಗೆ ಹಾಕೋರಿ. ಜ್ಞಾನ ಕೇಳಕತ್ತನೋ, ಒಳಗ ಲಿಂಗಿಲ್ಲ, ಆದ್ರೆ ವೀರಶೈವ ತತ್ವಜ್ಞಾನದ ಒಂದು ದಾರಿ ಒಳಗ ಶ್ರವಣ ಮಾಡ್ಲಕತ್ತಾನ, ದಾರ್ಯಾಗತ್ತಾನ, ಅವನಿಗೂ ತೆಕ್ಕೆಗೆ ಹಾಕೋರಿ. ಮತ್ತ ವೀರಶೈವ ತತ್ವಜ್ಞಾನ ಒಟ್ಟ ಕೇಳ್ತಾನೆ ಇಲ್ಲ, ಆದ್ರೆ ನಾವು ಏನ್ ಮಾಡ್ತಾನ? ಅಮಾವಾಸ್ಯೆ ಹುಣ್ಣಿಮೆಗೆ 507 ಕರೆದು ಏನ್ ಮಾಡ್ತಾನ? ಅವನ್ ಪಾದ ತೊಳ್ಕೊಂಡು, ಜಂಗಮರ ಪಾದ ತೊಳ್ಕೊಂಡು ಮನೆಯೆಲ್ಲ ನೀರ ಧೂಳೋದಕ್ಕ, ಪಾದೋದಕ್ಕ ಏನು ಮಾಡ್ತಿರ್ತಾನ. ಅವನ್ ಕೊಳ್ಳಾಗ ಲಿಂಗಿಲ್ಲ, ಗುರು ಇಲ್ಲ, ಜಂಗಮ ತತ್ವಜ್ಞಾನ ಏನೇನು ಇಲ್ಲ. ಅಮಾವಾಸ್ಯೆ ಹುಣ್ಣಿಮೆಗೆ ಒಂದಿಟ್ಟು ಆಚಾರ ಇಟ್ಕೊಂಡನ್. ಅದರ ಇಲ್ರಿ ಅಂತವ್ರು ಅಮಾವಾಸ್ಯೆ ದಿವಸ ಒಂದಿಟ್ಟು ಅಡಿಗೆ ಮಾಡಿ, ಹುಣ್ಣಿಮೆ ದಿವಸ ಒಂದಿಷ್ಟು ಅಡಿಗೆ ಮಾಡಿ, ಒಬ್ರಿಗೆ ಯಾರಿಗಾರ ಊಟಕ್ಕೆ ಹಾಕ ಮತ್ತೆ ಕರೆದು ಬಂದ ಕೂಡ್ಲೇನೆ ಒಂದಿಷ್ಟು ಪಾದಾಗೀದ ತೊಳ್ಕೊಂಡು ಮನೆಯೆಲ್ಲ ನೀರು ಹೊಡೆದು ಊಟ ಮಾಡ್ರಪ್ಪ ಅಂತೇಳಿ ಉಣಿಸಿ ಕಾಣಿಕೆ ಕೊಟ್ಟು ಕಳಿಸಂತದ ಒಂದು ಗುಣ ಆದ ಇಲ್ಲ, ಪಾದೋದಕ ಮಾಡ್ಕೊಳಕತ್ತನ ಇಲ್ಲ.
ಅದಾರ ಇಲ್ರಿ ಅಂತವ್ರು? ಏನು ಮಾಡಕ್ಕಾಗಲ್ಲ, ಏನು ತಿಳಿಯಂಗಿಲ್ಲ, ಏನೂ ಗೊತ್ತಿಲ್ಲ, ಆದ್ರೂ ಈ ತರ ಮಾಡ್ತಾರಲ್ಲ. ಹಂಗ ಇದ್ದವ್ರಿಗೂ ಬಿಡಬೇಡ್ರಿ, ಅವ್ರನ್ನ ತಗೋರಿ. ಮತ್ತದೆಲ್ಲ ಅಲ್ಲದೆ ಏನೂ ಮಾಡ್ಲಿಕ್ಕಾಗಲ್ಲ. ಇನ್ನೊಂದಿಷ್ಟು ಮಂದಿ ಅದಾರ, ಏನು ನಮ್ದು ಏನದರಿ, ಎಲ್ಲ ಪರಮಾತ್ಮನ್ರಿ, ಎಲ್ಲ ಶಿವಂದು, ಅವಂದೇ ಎಲ್ಲ ಪ್ರಸಾದ, ಪ್ರತಿಯೊಂದು ಅವಂದೇ ಪ್ರಸಾದ. ಪರಮಾತ್ಮನ ನೆನೆಸಿ ಊಟ ಮಾಡ್ತಾನ, ಪರಮಾತ್ಮನ ನೆನೆಸಿ ಎಲ್ಲ ಭೋಗ ಮಾಡ್ತಾನ. ಅವನ್ ಯಾವ ಅಷ್ಟವರ್ಣ ಇಲ್ಲ, ಪಂಚಾಚಾರ ಇಲ್ಲ, ಶಟಸ್ಥಲ ಇಲ್ಲ, ಪರಮಾತ್ಮನನ್ನ ನಿರಂತರವಾಗಿ ನೆನೆಸಿ ಅವ ಪ್ರತಿಯೊಂದು ತುತ್ತು ಅನ್ನ ನಿನ್ನ ಭಿಕ್ಷೆ ಅಪ್ಪ, ಪ್ರತಿಯೊಂದು ಗುಟ್ಟಕ್ಕೆ ನೀರು ನಿಂದು, ಪ್ರತಿಯೊಂದು ಕ್ಷಣದ ಆಯುಷ್ಯ ನಿಂದು ಅಂತೇಳಿ ಒಂದು ಸದ್ಭಾವನೆ ಒಳಗದನ, ಪರಮಾತ್ಮನ ಭಾವನೆ ಒಳಗದನ. ಸತ್ ಅಂದ್ರೆ ಪರಮಾತ್ಮ, ಸದ್ರೂಪ ಬ್ರಹ್ಮ. ಈ ರೀತಿ ಭಾವನೆ ಒಳಗೆ ಇದ್ದವನಿಗೆ ಅವನು ನಮ್ಮ ಪೈಕಿ ಅಲ್ಲ ಅಂದ್ಬೇಡ್ರಿ, ಅವನು ಈ ಆಧ್ಯಾತ್ಮ ಸಾಧಕನೇ ಅದನ. ಅವನ ಬಗ್ಗೆನು ನೀವು ಏನ್ ಮಾಡ್ರಿ, ನಿಮ್ ಲೆಕ್ಕದಾಗ ತಗೋರಿ. ಪರಮಾತ್ಮನನ್ನ ನೆನಸಲಾರದೆ ಅವ ಬದುಕು ಮಾಡ್ಲಕತ್ತಿದ್ನಂದ್ರೆ ಅದಕ್ಕೆ ಮುಂದೆ ಏನು ಮಾಡಕ್ಕಾಗಲ್ಲ. ಅಟ್ಲೀಸ್ಟ್ ಪರಮಾತ್ಮನ ನೆನೆಸಿ ಆ ಪರಮಾತ್ಮನ ಪ್ರಸಾದ ಅಂತ ಹೇಳಕ್ಕೆ ಅವನೇನು ಬದುಕು ಮಾಡ್ಲಕತ್ತಾನ, ಅವನಿಗೆ ನೀವು ತೆಕ್ಕಿಗೆ ಹಾಕೋರಿ. ಒಟ್ಟ ಯಾರನ್ನ ಕನಿಷ್ಠ ಮಾಡಿ ಬಿಡಬೇಡ್ರಿ. ಪರಮಾತ್ಮನನ್ನ ನೆನೆಸಲಾರದೆ ಈ ಜಗತ್ತನ್ನ ಭೋಗಿಸ್ತಾರಲ್ಲ, ಅವ್ರಿಗೆ ಯಾರು ಕಾಪಾಡ್ಲಿಕ್ಕೆ ಆಗಂಗಿಲ್ಲ. ಅವರಿಗೆ ಆ ವಿಧಿ ಕರ್ಮಗಳೇ ಏನ್ ಶಿಕ್ಷೆ ಕೊಡ್ಬೇಕು ಕೊಡ್ತಾವ. ಮತ್ ಮುಂದೆ ಏನಾತ, ಪ್ರಾಣಿ ಜನ್ಮಕ್ಕೆ ಹೋಗ್ತಾನ ಅಷ್ಟೇ, ಅರಿವಿನ ಜನ್ಮಕ್ಕೆ ಬರಂಗಿಲ್ಲ. ಮರವಿನ ಜನ್ಮಕ್ಕೆ ಹೋಗ್ತಾನ. ಅರಿವಿನ ಜನ್ಮದಾಗೆ ಸ್ಟೆಪ್ ಏರ್ಕೋತ ಆದ್ರೆ 101 ಸ್ಥಳಗಳು ಮಾಡಿರ್ತಾರ. ಮತ್ತ ಅರಿವು ಇಲ್ಲಾರ್ದು ಬರೀ ಮರುವಿನಾಗ ಪ್ರಾಣಿಗಳ ಜೊತೆ ಬದುಕುವಾದವ್ರಿಗೆ ಮತ್ತ ನಿನಗೆ ಒಂದು ಚಲೋ ಮನುಷ್ಯನ ಜನ್ಮ ಕೊಟ್ಟಿದ್ದೆ, ಕೊಟ್ಟಾಗ ನೀ ಅದೇನು ಉಪಯೋಗ ಮಾಡ್ಕೊಳ್ಳಿಲ್ಲ, ಮತ್ತೆ ನೀನ್ ಪ್ರಕಾರ ಇಂಥ ಜನ್ಮದ ನಡಿ ಅಂತ ಹೇಳಕ್ಕೆ ಅವನಿಗೆ ಯಾವ್ದು ಬೇಕಾದ್ರು ಪಶು ಪಕ್ಷಿ ಕ್ರಿಮಿ ಕೀಟ ಪತಂಗ ಏನ್ ಹೇಳ್ತಾರಲ್ಲ, ಗಿಡ ಮರ ಪಕ್ಷಿ ಅವೇನಿರ್ತಾವಲ್ಲ, ಸಸ್ಯ ಏನೋ ಆಗ್ತಾವಲ್ಲ, ಅವೆಲ್ಲ ಆಗ್ಲಕ್ ಹೋಗ್ತಾನೆ. ಅದಕ್ಕೆ ಇಲ್ಲಿ ಏನ್ ಮಾಡ್ಬೇಕು, ನಾವು ಯಾವ ಸ್ಟೇಜ್ನಾಗ ಇದೀವಿ ನೋಡ್ಕೊಂಡು ಅದರ ಮ್ಯಾಲಿನ ಸ್ಟೇಜಿಗೆ ಹೋಗ್ಬೇಕು. ಮತ್ತೆ ಇತರರು ಯಾರಾದರೂ ಯಾವ ಸ್ಟೇಜ್ನಾಗ ಅದರ ತಿಳ್ಕೊಂಡು ಅವ್ರನ್ನ ಮ್ಯಾಲಿನ ಸ್ಟೇಜಿಗೆ ಹತ್ತಿಸ್ಬೇಕು. ತಿಳಿಸಿ ಹೇಳಿ ಅವ್ರಿಗೆ ಜೊತೆಗೆ ಕರ್ಕೋಬೇಕು. ಹೇಳಿದ್ರೆ ಕೇಳ್ತಾರ. ಪರಮಾತ್ಮನನ್ನ ನೆನೆಸುವವರು ಎಲ್ಲರನ್ನ ಗೌರವಿಸ್ತಾರ, ಎಲ್ಲ ಒಳ್ಳೆ ಮಾತುಗಳನ್ನ ಕೇಳ್ತಾರ. ಆ ನೆನೆಸ್ಲಾರ್ದವ್ರು ಹೆಂಗ್ ಬೇಕಂಗಿರ್ತಾರ, ಅವ್ರದ್ದು ಬಿಡ್ರಿ, ಅವ್ರಿಗೇನು ಮಾಡಕ್ಕಾಗಲ್ಲ. ಅದಕ್ಕೆ ಈ ವಚನ ಓದ್ತೀನಿ, ಇದು ನಿಮ್ಗೆ ಅರ್ಥ ಆಗ್ತದೋ ಇಲ್ಲೋ, ಅರ್ಥ ಆದ್ರೆ ಸರಿ, ಇಲ್ಲಾಂದ್ರೆ ಏನಾರ ಡೌಟ್ ಇದ್ರೆ ಕೇಳ್ರಿ. ಗುರುದ್ರೋಹಿ ಆದವನ ಮುಖವ ನೋಡಲಾಗದು, ಮತ್ತೆ ನೋಡಬಹುದು, ಅದೆಂತೆಂದೊಡೆ ಮುಂದೆ ಲಿಂಗ ಉಂಟಾದ ಕಾರಣ. ಅವನ ಬಳಿ ಲಿಂಗ ಉಂಟು, ಅದಕ್ಕೆ ಅವನ ಮುಖ ನೋಡ್ಬೋದು. ಲಿಂಗ ದ್ರೋಹ ಮಾಡಿದವನ ಮುಖ ನೋಡಲಾಗದು. ಕೊಳ್ಳಾಗ ಲಿಂಗ ಇಲ್ಲ ಅಂತ ಹೇಳಕ್ಕೆ ನೋಡಬಾರ್ದು. ಕೊಳ್ಳಾಗ ಲಿಂಗ ಇರ್ಲಾರ್ದವ್ರಿಗೆ ಭವಿಗಳು ಅಂತೇಳಿ ನೋಡಬಾರ್ದು ಅಂತ ಒಂದ್ ಕಡೆ ಅದ ಶಾಸ್ತ್ರ. ಕೊಳ್ಳಾಗ ಲಿಂಗ ಇರದವ್ರ ಮುಖ ನೋಡಬಾರ್ದು ಅಂತ ಹೇಳಿ. ಆದ್ರೆ ಮತ್ತೆ ನೋಡಬಹುದು. ಲಿಂಗ ಇರ್ಲಾರ್ದವ್ರಿಗೆ ನೋಡ್ಬೇಕು. ಹೆಂಗಂದ್ರೆ ಮುಂದೆ ಜಂಗಮ ಉಂಟಾದ ಕಾರಣ. ಅವನ ಹತ್ರ ಒಂದು ಜಂಗಮ ಸೇವೆ, ಅವ ಗುರುಗಳ ಬಳಿ ಹೋಗ್ಲಕ್ಕೆ ಆಗಲಿಲ್ಲ ಅಂದ್ರೂ ಜಂಗಮರಿಗೆ ಮನೆಗೆ ಕರೆಸಿ ಉಪಚಾರ ಮಾಡಿ ಕೂತು ತತ್ವಜ್ಞಾನ ಕೇಳ್ತಾನ. ಹಿಂಗಾಗಿ ಅವನಿಗೆ ನೀವು ರಿಜೆಕ್ಟ್ ಮಾಡಬೇಡ್ರಿ. ಮತ್ತೆ ಮುಂದೆ ಜಂಗಮ ದ್ರೋಹ ಮಾಡಿದವನ ಮುಖವ ನೋಡಲಾಗದು. ಗುರುಗಳ ಹತ್ರನೂ ಹೋಗಲ್ಲ, ಜಂಗಮರಿಗೂ ತನ್ನ ಮನೆಗೆ ಕರ್ಸಲ್ಲ, ಅಂತವ ಇರ್ತಾನ. ಅಂತವನ ಮುಖ ನೋಡಲಾಗದು, ಮತ್ತೆ ನೋಡಬಹುದು. ಅದೇನು ಕಾರಣವೆಂದರೆ ಅವನು ಪಾದತೀರ್ಥ. ಅವನು ಪಾದತೀರ್ಥ ಇರುವುದಾಗಿ ಅವ ಗುರುಗಳು ಯಾರು ಜಂಗಮರಿಗೆ ಯಾರಿಗೋ ಮನೆಗೆ ಕರೆಸಿ ಒಂದಿಷ್ಟು ಪಾದತೀರ್ಥ ಅದು ತಗೊಂಡು ಅಲ್ಲೇ ಮನೆಗೆ ಒಂದಿಷ್ಟು ಆಚಾರ ಕ್ರಿಯೆ ಮಾಡ್ತಾನಲ್ಲ ಅವನು. ಮುಂದೆ ಪಾದತೀರ್ಥವಿಲ್ಲದವನ ಮುಖವ ನೋಡಲಾಗದು. ಅದೇಂತೆಂದರೆ ಮುಂದೆ ಪ್ರಸಾದವಿರುವುದಾಗಿ. ಈ ರೀತಿಯಾಗಿ ಅವ ಪ್ರಸಾದವಿರುವುದಾಗಿ ಅಂತಂದ್ರ ಪರಮಾತ್ಮ ಎಲ್ಲ ನಿಂದೆ ಅಪ್ಪ ಪ್ರಸಾದ ಅಂತಾನ. ಹಂಗಿದ್ದವ ಪ್ರಸನ್ನವಾಗಿರ್ತಾನವ, ಆನಂದವಾಗಿರ್ತಾನ, ಸಂತೋಷವಾಗಿರ್ತಾನ. ಪ್ರಸಾದ ಉಳ್ಳವನು. ಪ್ರಸಾದ ಭಾವ ಇರ್ಲಾರ್ದವನು ಅತೃಪ್ತ ಇರ್ತಾನ. ಅದಕ್ಕೇನಾಯ್ತು, ಈ ರೀತಿ ಪ್ರಸನ್ನತೆ ಇರ್ಲಾರ್ದ ಪ್ರಸಾದ ಮುಖವನ್ನು ನೋಡಲಾಗದು.
ಅದೆಂತೆಂದಡೆ ನೋಡಬಹುದು. ಅದು ಕಾರಣವೆಂದಡೆ ಕೂಡಲ ಚನ್ನ ಸಂಗಯ್ಯನ ಪ್ರಸಾದ ವಿರಹಿತನಾದೊಡೆ ಮುಂದೆ ಪ್ರಸಾದ ಬಿಟ್ಟು ಪರವಿಲ್ಲವಾದ ಕಾರಣ. ಅವನು ಮುಖ ನೋಡಬಾರ್ದು. ಅವನಿಗೇನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ರೀತಿಯಾದ ಆಚರಣೆ ಬಿಟ್ರ ಮುಂದೆ ಮತ್ತೊಂದು ಉದ್ಧಾರ ಅಲ್ಲಕ ದಾರಿ ಇಲ್ಲ ನೋಡಪ್ಪ. ಇವಿಷ್ಟ್ರಾಗ ಒಂದರೆ ನೀ ಮಾಡ್ಕೊತಿರ್ಬೇಕು ಅಂತೇಳಿ ಕೂಡಲ ಚನ್ನ ಸಂಗಯ್ಯನ ಪ್ರಸಾದ ವಿರಹಿತನಾದಡೆ ಮುಂದೆ ಪ್ರಸಾದ ಬಿಟ್ಟು ಪರವಿಲ್ಲದ ಕಾರಣ. ಅವನಿಗೇನ್ ಮಾಡ್ಬೇಕು? ಒಂದ್ ಸ್ವಲ್ಪ ಸರಿ ದಾರಿಗೆ ತರ್ಲಕ್ಕ ಪ್ರಯತ್ನ ಮಾಡಬೇಕು. ಒಳ್ಳೆ ದಾರಿಗೆ ತರೋದಕ್ಕೆ ಸನ್ಮಾರ್ಗ ಉಂಟು ಮಾಡಬೇಕು. ದೇವರನ್ನ ನೆನೆಸು, ಮತ್ತೆ ಪಾದೋದಕ್ಕ ಒಂದಿಷ್ಟು ಮಾಡು, ಮತ್ತೊಂದಿಷ್ಟು ಮನೆ ಕರೆಸಿ ತತ್ವಜ್ಞಾನ ಕೇಳು, ಮತ್ತೊಂದಿಷ್ಟು ಕೊಳ್ಳಾಗ ಲಿಂಗ ಕಟ್ಗೋ, ಮತ್ತೊಂದಿಷ್ಟು ಗುರುಗಳ ಹತ್ರ ಹೋಗಿ ಉಪದೇಶ ಕೇಳು. ಇವು ಏನಾರ ಮಾಡ್ಬೇಕಪ್ಪ ಒಳ್ಳೆ ದಾರಿಯಾಗಿರ್ಬೇಕಾದ್ರ. ಇವು ಏನೂ ಮಾಡಲಿಲ್ಲ ಅಂತಂದ್ರೆ ಬಹಳ ಕಷ್ಟ. ಜನ್ಮಗಳು ಹೋಗಿ ಅನೇಕ ಪುನರ್ಜನ್ಮಗಳಾಗ ಅವಕಾಶ ಅದ. ಮನುಷ್ಯ ಜನ್ಮಕ್ಕೆ ಬಂದಿರಿ, ಶ್ರೇಷ್ಠವಾದ ಜನ್ಮಕ್ಕೆ ಬಂದು ನೀನು ಶ್ರೇಷ್ಠನಾಗ್ಬೇಕಪ್ಪ ಅಂತೇಳಿ ಒಂದು ದಾರಿ ತರಬೇಕು. ಕೂಡಲ ಚನ್ನ ಸಂಗಯ್ಯನ ಪ್ರಸಾದ ವಿರಹಿತನಾದಡೆ ಮುಂದೆ ಪ್ರಸಾದ ಬಿಟ್ಟು ಪರವಿಲ್ಲ ಅಂತೇಳಿ ತಿಳಿಸಿ ಹೇಳಿ, ಇದೇ ನೋಡಪ್ಪ ಈ ಜನ್ಮ ಸಾರ್ಥಕತೆಗೆ ಅಂತೇಳಿ ಹೇಳ್ಕೊಂಡು ಹೋಗಬೇಕು ಅಂತ ಒಂದು ಮಾತು ಹೇಳಿ. ಸಾಧನ ಇರಬೇಕು ಅನ್ನೋದು ಒಂದು ವಿಚಾರ. ವಾಚಸ್ಪತಿ ಮಿಶ್ರ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಪಂಡಿತ ಪೀತಾಂಬರಜೇ ನಮಃ. ಸಾಧು ನಿಶ್ಚಲ್ ದಾಸ್ಜಿಯೇ ನಮಃ. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ. ತರಂಗ 5. ಅದೃಷ್ಟಿ ಮಹಾರಾಜರ ಜೊತೆಗೆ ಸಂವಾದ. ವಿಷಯಾಂಕ 245. ಏನದ? ವಾಚಸ್ಪತಿ ಮತದ ಅಸಮೀಚೀನತ್ವ. ವಾಚಸ್ಪತಿ ಮತದ ಅಸಮೀಚೀನತ್ವ ಅದು ಯೋಗ್ಯ ಇಲ್ಲ. ವಾಚಸ್ಪತಿಯ ಮತ ಯೋಗ್ಯ ಇಲ್ಲ. ಅನ್ನಂಥದ್ದು 245ನೇ ವಿಷಯಾಂಕ. 244ನೇ ವಿಷಯಾಂಕದೊಳಗೆ ಏನ್ ಮಾಡಿದ್ರು? ಸಮೀಚೀನವಾಗಿದೆ ಯಾವ ರೀತಿ ಅಂತ ಅಂದ್ರೆ, ಅಜ್ಞಾನ ಬ್ರಹ್ಮನನ್ನ ಆಶ್ರಯಿಸಿದೆ. ಅದು ಎಂಥ ಬ್ರಹ್ಮ ಅಂದ್ರೆ ಜೀವ ಈಶ್ವರ ಭೇದ ರಹಿತವಾದಂಥ ಅಖಂಡ ಬ್ರಹ್ಮನನ್ನು ಅಜ್ಞಾನ ಆಶ್ರಯಿಸಿದೆ ಅಂತ ಹೇಳಿದಾಗ, ಇಲ್ಲಿ ವಾಚಸ್ಪತಿ ಏನ್ ಹೇಳ್ತಾನ? ಅಜ್ಞಾನ ಜೀವನನ್ನು ಆಶ್ರಯಿಸಿದೆ. ಯಾಕಂದ್ರೆ ಜೀವನಿಗೆ ನಾನು ಅಜ್ಞಾನಿ, ನಾನು ಬ್ರಹ್ಮನನ್ನು ತಿಳಿಯುವುದಿಲ್ಲ ಎನ್ನುವಂತ ಒಂದು ಭಾವ ಇರುವುದರಿಂದ, ಬ್ರಹ್ಮನಲ್ಲಿ ಅಜ್ಞಾನ ಇತ್ತು ಅಂತಂದ್ರೆ ಬ್ರಹ್ಮನಿಗೆ ನಾನು ಅಜ್ಞಾನಿ, ನಾನು ನನ್ನ ಸ್ವರೂಪ ತಿಳಿಯುವುದಿಲ್ಲ ಅಂತ ಹೇಳ್ಬೇಕಾಗ್ತಿತ್ತು. ಹಂಗಿಲ್ಲ, ಬ್ರಹ್ಮ ಚಿದ್ರೂಪ ಬ್ರಹ್ಮದನ, ಅವನಿಗೆ ತನ್ನ ಸ್ವರೂಪ ತನಗೆ ಗೊತ್ತದ. ಆದರೆ ಜೀವನಿಗೆ ತನ್ನ ಸ್ವರೂಪದ ಬಗ್ಗೆ ವಿಸ್ಮೃತಿ ಆದ, ಅದಕ್ಕೆ ಅವನಿಗೆ ಬ್ರಹ್ಮ ತಿಳಿಯಂಗಿಲ್ಲ. ಹಿಂಗಾಗಿ ಬ್ರಹ್ಮ ತಿಳಿಯುತ್ತಿಲ್ಲ ಅಂತ ಹೇಳೋದ್ರಿಂದ ಇದನ್ನ ಸಮೀಚೀನಗೊಳಿಸೋದಕ್ಕಾಗಿ ಏನ್ ಮಾಡಿದ್ರು? ಆ ಜೀವನಲ್ಲಿ ಎರಡದವ. ಒಂದು ಏನದ? ಜಡನೂ ಅದ, ಇನ್ನ ಒಂದು ಚೇತನೂ ಅದ. ಜೀವನ ಎರಡು ಮಿಕ್ಸ್ ಅದಾವ.
ಬರೀ ಕೂಟಸ್ಥ ಒಂದೇ ಇಲ್ಲ, ಅವಿದ್ಯೆ ಒಂದೇ ಇಲ್ಲ. ಕೂಟಸ್ಥ ಪ್ಲಸ್ ಅವಿದ್ಯೆ ಅಂತ ಎರಡು ಕೂಡಿಸಿದ್ದೇ ಜೀವ ಅನಿಸ್ಕೊತದ. ಆ ಜೀವನಲ್ಲಿರುವಂತ ಕೂಟಸ್ಥನ ಭಾಗದಲ್ಲಿ, ಚೇತನದ ಭಾಗದಲ್ಲಿ, ಸಚ್ಚಿದಾನಂದನ ಭಾಗದಲ್ಲಿ ಈ ಅಜ್ಞಾನ ಆಶ್ರಯ ತಗೊಂಡದ ಅಂತೇಳಿ ಅದನ್ನ ಸಮೀಚೀನಗೊಳಿಸುವ ಪ್ರಯತ್ನ ಮಾಡಿದರು. ಆದರೂ ಸಹಿತ ಮುಂದಿನ ಸ್ಟೆಪ್ ಒಳಗ ವಾಚಸ್ಪತಿ ಮಿಶ್ರಾ ಅವರು ಎರಡನೇ ಸ್ಟೆಪ್ ಒಳಗ ಈ ಅಜ್ಞಾನಗಳು ಅನೇಕವಾಗಿವೆ ಅಂತೇಳಿ ವಾದ ಮಾಡಿದರು. ಹೆಂಗಪ್ಪ ಅಂತಂದ್ರೆ, ಒಂದು ಮನೆಯೊಳಗ ದೀಪ ಹಚ್ಚಿದ್ರೆ ಆ ಮನೆ ಕತ್ತಲು ಅಷ್ಟೇ ಹೋಗ್ತದ, ಇಡೀ ಊರ್ ಮನೆ ಕತ್ತಲು ಹೋಗಂಗಿಲ್ಲ. ಇಡೀ ಊರೊಳಗಿರೋದು ಒಂದೇ ಕತ್ತಲು ಅಂತಂದ್ರೆ ಯಾರ ಮನೆಗಾರೆ ಒಬ್ಬರ ಮನೆಯೊಳಗೆ ದೀಪ ಹಚ್ಚಿದ್ರೆ ಎಲ್ಲ ಕತ್ತಲು ಹೋಗ್ಬೇಕಿತ್ತು. ಈ ಒಂದೊಂದು ಮನೆ ಕತ್ತಲುಗಳು ಬೇರೆ ಬೇರೆನೆ. ಅವ್ರ ದೀಪ ಹಚ್ಚಿದ್ರೆ ಅವ್ರ ಕತ್ಲು ಹೋಗ್ತದ, ಇವ್ರ ದೀಪ ಹಚ್ಚಿದ್ರೆ ಇವ್ರ ಕತ್ಲು ಹೋಗ್ತದ. ಹಿಂಗಾಗಿ ಅವೇನು ಕತ್ತಲೆಗಳು ಅನೇಕ ಅಂದಂಗ ಅಜ್ಞಾನಗಳು ಅನೇಕ ಅದಾವ ಅಂಥೇಳಿ ವಾದ ಮಾಡಿಬಿಟ್ರು. ಆದ್ರೆ ಅವರು ಅದ್ವೈತಿಗಳೇ, ಅವರು ಈ ವೇದಾಂತ ಸಿದ್ಧಾಂತಿಗಳೇ. ಆದರೂ ಸಹಿತ ಅವರ ಒಂದು ಯುಕ್ತಿ ಏನು ಮಾಡ್ಯಾರ ಅದು ಸಮೀಚೀನ ಮಾಡ್ಕೊಳ್ಳಕ್ಕ ಅವ್ರು ಹೇಳುವ ದೃಷ್ಟಾಂತದ ಪ್ರಕಾರ ಪ್ರಯತ್ನ ಮಾಡಿದಾಗ್ಯೂ ಏನ್ ಮಾಡ್ಬೇಕಾಗ್ಯದ ನಾವು? ಕುರು ಮತ್ತು ಶಾಸ್ತ್ರಗಳನ್ನೇ ನಿಶ್ಚಲದಾಸರು ಏನ್ ಮಾಡ್ಯಾರ, ಮೊದಲೊಂದು ಸ್ವಲ್ಪ ನಿಧಾನವಾಗಿ ವ್ಯಾವಹಾರಿಕ ಸತ್ಯ ಮತ್ತು ಪಾರಮಾರ್ಥಿಕ ಸತ್ಯ ಅಂತೇಳಿ ಗುರು ಮತ್ತು ಶಾಸ್ತ್ರಗಳನ್ನ ವ್ಯಾವಹಾರಿಕ ಸತ್ಯದೊಳಗಿಟ್ಟು ಮುಂದೆ ಆ ಬ್ರಹ್ಮನನ್ನ ಪಾರಮಾರ್ಥಿಕ ಸತ್ಯದೊಳಗಿಟ್ಟು ಈ ಗುರು ಮತ್ತು ಶಾಸ್ತ್ರಗಳನ್ನ ಜಗತ್ತಿನ ಲೆಕ್ಕದಾಗಿಟ್ಟು ಏನ್ ಮಾಡಿದ್ರು, ಅದನ್ನ ಕೆಳಗಿಳಿಸಿ ಬ್ರಹ್ಮನನ್ನ ಶ್ರೇಷ್ಠ ಮಾಡಿದರು. ಮುಂದೆ ಖಡಾಖಂಡಿತವಾಗಿ ಗುರು ಶಾಸ್ತ್ರ ಎಲ್ಲ ಮಿಥ್ಯ, ಬ್ರಹ್ಮ ಒಂದೇ ಸತ್ಯ ಅಂತ ಹೇಳಿ ಪರ್ಫೆಕ್ಟ್ ಆಗಿ ಹೇಳಿದರು. ಈ ರೀತಿ ಇದ್ದಂತ ಇದ್ರೊಳಗ ಈಗ ಆ ವಾಕ್ಯಕ್ಕ ಯಾರ್ಯಾರು ಡಿಕ್ಕಿ ಹೊಡಿತಾರ, ಯಾರ್ಯಾರು ವ್ಯತಿರಿಕ್ತವಾದ ವಿಚಾರಗಳು ಹೇಳ್ತಾರ, ಅವೆಲ್ಲ ಅಸಮೀಚೀನ ಅಂತಂದ್ರೆ ಅಯೋಗ್ಯ ಅಂತ ಹೇಳುವಂತ ಪ್ರಯತ್ನ ಆ ನಿಶ್ಚಲದಾಸರದು ಬರೇ ಪ್ರಯತ್ನ ಅಷ್ಟೇ ಅಂತಲ್ಲ, ಅದು ಘೋಷಣೆ, ಅವ್ರದ್ದು ಘೋಷಣೆ. ಇಲ್ಲೇನು ನಡೆದದ ಅದಕ್ಕೆ ವ್ಯತಿರಿಕ್ತವಾದ ಎಲ್ಲಾ ವಿಚಾರಗಳನ್ನ ಅವರು ಅಸಮೀಚೀನ ಮಾಡಿ ಘೋಷಿಸ್ತಾರ. ಈಗ ಇಲ್ಲೇನದ ಅಂತಂದ್ರೆ ವಾಚಸ್ಪತಿ ಮತದ ಅಸಮೀಚೀನತ್ವ ಹಾಗೂ ಏನದ ಅದ್ರ ಮುಂದಿನ ಸಾಲ ಬುಕ್ ತೆಗೆದಿಟ್ಕೊಂಡಿರ ಇಲ್ಲ, ಏನ್ ಸುಮ್ ಕೂತ್ ಕೇಳಕತ್ತೀರ? ಪೇಜ್ ನಂಬರ್ 270 ಬುಕ್ ಇಟ್ಕೋಬೇಕು, ಕೈಯಾಗ ರೂಢಿ ಇರಬೇಕು, ವಿಚಾರ ಸಾಗರ ಬಂದಿರಬೇಕು. ಮುಂಜಾನೆ 5 ಗಂಟೆಗೆ ಎದ್ದು ನೋಡ್ರಿ, ಮುಸ್ಲಿಮರು ಹುಡುಗರು ತಲೆ ಮೇಲೆ ಬಟ್ಟೆ ಹಾಕೊಂಡು ಟೊಪ್ಪಿಗೆ ಹಾಕೊಂಡು ಒಂದು ಗ್ರಂಥವನ್ನ ಒಂದು ಬಟ್ಟೆ ಒಳಗೆ ಸುತ್ತಕೊಂಡು ತಗೊಂಡು ಹೋಗ್ತಾರ. ಕುರಾನ್ ಹಿಡ್ಕೊಂಡು ಹೋಗ್ತಾರ. ಅವ್ರು ಬೀನಯತ್ ಅಂತ ಹೇಳಿ ಅವೆಲ್ಲ ಓದ್ತಾರ, ಅವ್ರ ಧರ್ಮ ಗ್ರಂಥಗಳು. ಮತ್ತು ಸಂಡೆ ಬೆಳಗ್ಗೆಯಿಂದ ಸಂಜೆ ತನಕ ಯಾವ್ದಾರ ಚರ್ಚಿನ ಹತ್ರ ಹೋಗಿ ನಿಂತು ನೋಡ್ರಿ. ಒಳಗೆ ಹೋದ್ರೆ ಸಾಯಂಗಿಲ್ಲ, ಒಳಗೆ ಹೋದ್ರೂ ಬ್ಯಾಡ್ ಅನ್ನಂಗಿಲ್ಲ. ಒಳಗೆ ಹೋರಿ ನೋಡ್ರಿ, ಆಧ್ಯಾತ್ಮ ಸಾಧನೆ ಅವ್ರು ಹೆಂಗ್ ಮಾಡ್ತಿರ್ತಾರ. ಒಳಗೆ ಹೋಗ್ಲಕ್ ವಾಲ್ ಅನ್ಸಿದ್ರೆ ಹೊರಗೆ ನಿಂತು ನೋಡ್ರಿ. ಅವರೆಲ್ಲರೂ ಕೈಯಾಗ ಬೈಬಲ್ ಹಿಡ್ಕೊಂಡು ಅಡ್ಡಾಡ್ತಿರ್ತಾರ. ಸಂಡೇ ದಿವಸ ಬೈಬಲಿಗೆ ತೆಕ್ಕಿಗೆ ಹಾಕೊಂಡಿರ್ತಾರ. ಹಂಗ ನಾವು ಕೂಡ ನಾವು ಯಾವ ವೇದ ಕೃಪೆಯನ್ನು ಹೊಂದಿವಿ ಆ ವೇದವನ್ನ ನಾವು ಸದಾ ಕಾಲ ತೆಕ್ಕೆ ಹಾಕೊಂಡಿರ್ಬೇಕು. ಮಲ್ಕೊಂಡ್ರ ತಲೆದಿಂಬಿಗಿರಬೇಕು, ಎದ್ದು ಕೂತ್ರ ಟೇಬಲ್ಲಿಗಿರಬೇಕು. ಎಲ್ಲರ ಹೋದ್ರ ಅದನ್ನ ಅದರದೊಂದು ನೋಟ್ಸು ಅಥವಾ ಬುಕ್ ನಮ್ಮ ಜೊತೆಯಲ್ಲಿ ಇಟ್ಕೊಂಡು ಅಡ್ಡಾಡ್ಬೇಕು. ಎಲ್ಲೇ ಯಾವಾಗೇ ಏನೇ ಹೇಳುವ ಕೇಳುವ ವಿಷಯ ಬಂದಾಗ ಆ ಶಾಸ್ತ್ರ ಆ ಗ್ರಂಥಗಳು ನೋಡಿದ್ರೆ ಒಂದು 5 ನಿಮಿಷನಾಗ ಚಾರ್ಜ್ ಆಗಿಬಿಡ್ಬೇಕು. ತಯಾರಾಗಿ ಆಯ್ತ್ರಿ ಹೇಳ್ತೀವಿ ತತ್ವಜ್ಞಾನ ಅನ್ನಂಗ ಇರ್ಬೇಕು. ಆ ರೀತಿ ಪೂರ್ವ ಸಿದ್ಧತೆ ಒಳಗಿರ್ಬೇಕು. ಅದಕ್ಕೇನಾಯ್ತು, ವಾಚಸ್ಪತಿಯ ಮತದ ಅಸಮೀಚೀನತ್ವ ಹಾಗೂ ಅಜ್ಞಾನದ ಏಕತ್ವ. ಏನದ ಸಾಲು ಓದ್ರಿ ಅದು. ಈಶ್ವರನು ಜೀವನ ಅಜ್ಞಾನದಿಂದ ಕಲ್ಪಿತನಿರುತ್ತಾನೆ. ಇದು ಹೇಳ್ರಿ, ನಾವು ಮುಂದೆ ಹೋಗಿಲ್ಲ. ಇದು ವಿಷಯಾಂಕದ ಹೆಸರು ಹೇಳ್ರಿ.
ಅದೇ ಕೇಳಕತ್ತೀನಿ. ಅಜ್ಞಾನದ ಏಕತ್ವ ಅಂದ್ರೆ ಅಜ್ಞಾನಗಳು ಅನೇಕ ಅದಾವಂತೇಳಿ ವಾಚಸ್ಪತಿ ಹೇಳಿದ್ರೆ ಅದು ಅಜ್ಞಾನ ಅನೇಕ ಇಲ್ಲ, ಏಕವಾಗಿದೆ. ಮತ್ತೆ ವಾಚಸ್ಪತಿಯ ಮತ ಏನದ? ಜೀವನನ್ನು ಆಶ್ರಯಿಸಿದೆ, ಆ ಶುದ್ಧ ಬ್ರಹ್ಮನನ್ನು ಆಶ್ರಯಿಸಿಲ್ಲ ಅಂತ ಹೇಳಿದ್ದು ಅದು ಅಯೋಗ್ಯ ಅದ, ಅದು ಬ್ರಹ್ಮನನ್ನೇ ಆಶ್ರಯಿಸದ ಅಂತೇಳಿ ಇವರು ಹೇಳಂತ ಒಂದು ವಿಚಾರ. ಅದಕ್ಕೆ ವಾಚಸ್ಪತಿಯ ವಾದ ಏನು? ಮಾಯೆಯು ಜೀವರನ್ನು ಆಶ್ರಯಿಸಿದೆ, ಬ್ರಹ್ಮವನ್ನಲ್ಲ. ಮತ್ತೆ ಮಾಯೆಯು ಅನೇಕ ಇವೆ, ಒಂದೇ ಅಲ್ಲ. ಹಿಂಗ ಇತ್ಯಾದಿ ನಾನಾ ರೀತಿಯಾದ ವಾದಗಳದವ. ಅವೇನದವ? ಸಾಂಪ್ರದಾಯಿಕವಾಗಿ ಬಂದಂತ ವೇದಾಂತ ಸಿದ್ಧಾಂತಗಳಿಗೆ ವ್ಯತಿರಿಕ್ತವಾಗ್ಯವ. ಇತರರು ವಾಚಸ್ಪತಿಯ ಮತವನ್ನ ಖಂಡನೆ ಮಾಡುತ್ತಿದ್ದಾರೆ. ಕಾರಣ ಅಸಮೀಚೀನ ಅಂದ್ರೆ ಅಯೋಗ್ಯವಾಗಿದೆ, ಅಂದ್ರೆ ಸರಿಯಿಲ್ಲ. ಏನ್ ಓದಿದ್ರಿ? ಈಶ್ವರನು ಓದ್ರಿ ನಿಮ್ಮ ವಾಕ್ಯ. ಈಶ್ವರನು ಜೀವನ ಅಜ್ಞಾನದಿಂದ ಕಲ್ಪಿತನಿರುತ್ತಾನೆ ಎಂದು ಹೇಳುವುದು ಶ್ರುತಿ ಸ್ಮೃತಿ ಪುರಾಣಗಳಿಗೆ ವಿರುದ್ಧವಾಗುತ್ತದೆ. ಇದೊಂದು ವಾದ ಅವರು. ಈಶ್ವರನು ಜೀವನ ಅಜ್ಞಾನದಿಂದ ಕಲ್ಪಿತವಿರುತ್ತದೆ. ಈಶ್ವರ ಕಲ್ಪಿತ ಯಾರಿಗೆ? ಜೀವನಿಗೆ. ಈ ಜೀವ ಒಬ್ಬ ಈಶ್ವರ ಅಂತ ಅದನ ಅಂತೇಳಿ ತಿಳ್ಕೊಂಡನ, ಅದು ಕಲ್ಪಿತವಾದದ್ದಾದ. ಈ ರೀತಿ ಹೇಳಿದರೆ ಶ್ರುತಿ ಸ್ಮೃತಿ ಪುರಾಣಗಳಿಗೆ ವಿರುದ್ಧವಾಗುತ್ತದೆ. ವಾಚಸ್ಪತಿ ಹೇಳಿದ್ದು ಅನಂತ ಅಜ್ಞಾನಗಳು, ಅನಂತ ಜೀವರುಗಳು, ಆ ಜೀವರುಗಳ ಆಶ್ರಿತದಲ್ಲಿರುತ್ತವೆ. ಅನಂತ ಅಜ್ಞಾನಗಳು ಅನಂತ ಜೀವರುಗಳ ಆಶ್ರಿತದಲ್ಲಿರುತ್ತವೆ. ಆ ಅನಂತ ಅಜ್ಞಾನಗಳು ಅನಂತ ಈಶ್ವರರನ್ನ, ಅನಂತ ಜೀವರುಗಳನ್ನ, ಅನಂತ ಬ್ರಹ್ಮಾಂಡಗಳನ್ನ ಕಲ್ಪಿಸಿದೆ. ನೋಡ್ರಿ ಎಷ್ಟು ಡೇಂಜರ್ ಅದ ವಾಕ್ಯ. ಬರ್ಕೋತೀರ ನೋಡ್ರಿ. ಈಶ್ವರನು ಜೀವನ ಅಜ್ಞಾನದಿಂದ ಕಲ್ಪಿತನಿರುತ್ತಾನೆ ಅನ್ನಂಥದ್ದು ಇದು ಶ್ರುತಿ ಸ್ಮೃತಿ ಪುರಾಣಗಳಿಗೆ ವಿರುದ್ಧವಾಗುತ್ತದೆ ಅಂತಂದ ಮೇಲೆ ಈ ವಾಕ್ಯ ಕೆಳಗಿಂದ ಭಾರಿ ಅದ. ವಾಚಸ್ಪತಿ ಏನ್ ಹೇಳನ? ಅನಂತ ಅಜ್ಞಾನಗಳು ಅನಂತ ಜೀವರುಗಳ ಆಶ್ರಿತದಲ್ಲಿ ಇರುತ್ತವೆ. ಈ ವಾಕ್ಯ ಬರ್ಕೊಳ್ರಿ. ವಾಚಸ್ಪತಿ ಮಿಶ್ರ ಪಾಯಿಂಟ್ ಏನು? ಅನಂತ ಅಂದ್ರೆ ಅನೇಕ ಅನೇಕ ಅಜ್ಞಾನಗಳು ಅನೇಕ ಜೀವರುಗಳಲ್ಲಿ ಆಶ್ರಿತದಲ್ಲಿ ಇರುತ್ತವೆ. ಮುಂದೆ ಆ ಅನೇಕ ಅಜ್ಞಾನಗಳು ಏನ್ ಮಾಡ್ತವ? ಅನೇಕ ಈಶ್ವರರನ್ನ ಮತ್ತು ಅನೇಕ ಜೀವರುಗಳನ್ನ ಮತ್ತು ಅನೇಕ ಬ್ರಹ್ಮಾಂಡಗಳನ್ನು ಕಲ್ಪಿಸಿದೆ. ಏನಾಯ್ತು ಈಗ? ತಿಳಿತ್ರ? ಬರ್ಕೊಂಡ್ರ? ಏನ್ ಬರ್ಕೊಂಡ್ರಿ? ಅನೇಕ ಅಜ್ಞಾನಗಳು ಅನೇಕ ಜೀವರುಗಳ ಆಶ್ರಿತದಲ್ಲಿರುತ್ತವೆ. ಇದು ಒಂದನೇ ವಾಕ್ಯ. ಅನೇಕ ಅಜ್ಞಾನಗಳು ಅನೇಕ ಜೀವರುಗಳ ಆಶ್ರಿತದಲ್ಲಿರುತ್ತವೆ. ಇದು ಒಂದನೇ ವಾಕ್ಯ. ಆ ಅಜ್ಞಾನಗಳು ಏನ್ ಮಾಡ್ತಾವ? ಆ ಅನೇಕ ಅಜ್ಞಾನಗಳು ಏನ್ ಮಾಡ್ತಾವ? ಅನೇಕ ಈಶ್ವರರನ್ನು, ಅನೇಕ ಜೀವರುಗಳನ್ನು, ಅನೇಕ ಬ್ರಹ್ಮಾಂಡಗಳನ್ನು ಕಲ್ಪಿಸುತ್ತದೆ. ನಿಮ್ ಬಾಯಲ್ಲಿ ಅಂತ ಹೇಳ್ಬೇಕು ಈಗ ನೀವೇ ವಾಚಸ್ಪತಿ ಮಿಶ್ರ. ಅನೇಕ ಅಜ್ಞಾನಗಳು ಅನೇಕ ಜೀವರುಗಳ ಆಶ್ರಯದಲ್ಲಿ ಇರುತ್ತವೆ. ಆ ಅನೇಕ ಅಜ್ಞಾನಗಳು ಅನೇಕ ಈಶ್ವರರನ್ನು, ಅನೇಕ ಜೀವರುಗಳನ್ನು, ಅನೇಕ ಬ್ರಹ್ಮಾಂಡಗಳನ್ನು ಕಲ್ಪಿಸಿದೆ.
ಇಷ್ಟು ಹೆಡ್ಡಿಂಗ್ ಹಾಕೊಂಡ್ಮೇಲೆ ಕೆಳಗೆ ಏನ್ ಮಾಡಬೇಕು? ಅನೇಕ ಈಶ್ವರರು ಜೀವನ ಅಜ್ಞಾನದಿಂದ ಕಲ್ಪಿತರಾಗಿದ್ದಾರೆಂದು ಹೇಳುವುದು ಸರಿಯಲ್ಲ. ಈ ವಾಕ್ಯ ಬರ್ಕೊಳ್ರಿ. ಅನೇಕ ಈಶ್ವರರು ಜೀವರುಗಳ ಜೀವನ ಅಲ್ಲ, ಜೀವರುಗಳ ಅನೇಕ ಜೀವರುಗಳ ಅಂತ ಹೇಳ್ಯಾರ. ಏನು? ಅನೇಕ ಈಶ್ವರರು ಅನೇಕ ಜೀವರುಗಳ ಅನೇಕ ಅಜ್ಞಾನಗಳಿಂದ ಕಲ್ಪಿತರಾಗಿದ್ದಾರೆಂದು ಹೇಳುವುದು ಸರಿಯಲ್ಲ. ಈ ವಾಕ್ಯ ಬರೆದ್ರ ಮೇಲೆ ಮುಂದಿನ ಬರೀಲಿಕ್ಕಾಗ್ತದ? ಏನ್ ಬರೆದ್ರಿ ಈ ವಾಕ್ಯ? ಅನೇಕ ಈಶ್ವರರು ಅನೇಕ ಜೀವರುಗಳ ಅನೇಕ ಅಜ್ಞಾನಗಳಿಂದ ಕಲ್ಪಿತರಾಗಿದ್ದಾರೆಂದು ಭಾವಿಸಲಾಗಿದೆ. ಕಲ್ಪಿತರಾಗಿರುವರೆಂದು ಹೇಳುತ್ತಿರುವುದು ಸರಿಯಲ್ಲ. ಭಾವಿಸಲಾಗಿದೆ ಅಲ್ಲ, ಅವ್ರು ಹೇಳ್ತಾ ಇರೋದು ಸರಿಯಲ್ಲ. ಸರಿಯಲ್ಲ. ಈಗ ಏನ್ ಬರೆದ್ರಿ? ಇದಕ್ಕೆ ಯಾರಿಗೆ ಸಂಬಂಧಪಟ್ಟದ್ದು? ಈಶ್ವರರಿಗೆ ಸಂಬಂಧಪಟ್ಟದ್ದು. ಮತ್ತೀಗ ಅದರಂಗೆ ಇನ್ನೊಂದು ಬರೀಬೇಕು. ಏನು? ಅನೇಕ ಜೀವರುಗಳು ಮುಂದಿನೆಲ್ಲ ಕಂಟಿನ್ಯೂ. ಅನೇಕ ಜೀವರುಗಳು ಅನೇಕ ಜೀವರುಗಳ ಅನೇಕ ಅಜ್ಞಾನಗಳಿಂದ ಅನೇಕ ಈಶ್ವರರು ಅಂತ ಬರೆದದ್ದರ ಜಾಗದಾಗ ಏನ್ ಮಾಡಬೇಕು? ಅನೇಕ ಜೀವರುಗಳು. ಅನೇಕ ಜೀವರುಗಳು ಮುಂದೆ ಸೇಮ್ ಅನೇಕ ಜೀವರುಗಳ ಅಜ್ಞಾನಗಳಿಂದ ಕಲ್ಪಿತರಾಗಿದ್ದಾರೆಂದು ಹೇಳುವುದು ಸರಿಯಲ್ಲ. ಬರ್ರೆ ಒಬ್ಬರಿಗೊಬ್ಬರು ಸಂಬಂಧ ಇರ್ಲಾರ್ದಂಗ ಆಗಿ ಆತದ್ದು ಬರೆದರು. ಅನೇಕ ಜೀವರುಗಳು ಅನೇಕ ಜೀವರುಗಳ ಕಲ್ಪನೆಗಳು. ಸೆಕೆಂಡ್ ವಾಕ್ಯ ಬರೆದ್ರಿ? ಏನ್ ಬರ್ದ್ರಿ? ಬಂದ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಬಂದೇ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಸಾಕು. ಯಾರು ಹೇಳೋದ್ ಬೇಡ, ಏನು ಬೇಡ. ನೀವು ಗಪ್ಕೊಂಡ್ರಿ, ನಾವು ಗಪ್ಕೊಂಡ್ರಿ. ಅನೇಕ ಜೀವರುಗಳು ಅನೇಕ ಜೀವರುಗಳ ಅನೇಕ ಅಜ್ಞಾನಗಳಿಂದ ಕಲ್ಪಿತರಾಗಿದ್ದಾರೆಂದು ಹೇಳುತ್ತಿರುವುದು ಸರಿಯಲ್ಲ. ಅನೇಕ ಈಶ್ವರರಾಯ್ತು, ಈಗ ಅನೇಕ ಜೀವರುಗಳಾಯ್ತು. ಈಗ ಮುಂದೇನು ಉಳಿತು? 3 ವಾಕ್ಯಗಳದಾವು. ಅನೇಕ ಅಜ್ಞಾನಗಳಲ್ಲಿಂತನೇ ಇದೆಲ್ಲ ಆಗಿದ್ದೀಗ. ಇನ್ನ ಏನು ಉಳಿತು? ಜೀವ ಆಯ್ತು, ಈಶ್ವರ ಆಯ್ತು, ಬ್ರಹ್ಮಾಂಡಗಳು, ಅನೇಕ ಬ್ರಹ್ಮಾಂಡಗಳು. ಜೀವ ಜಗತ್ ಈಶ್ವರ, ಜೀವ ಆಯ್ತು, ಈಶ್ವರ ಆಯ್ತು. ಈಗ ಬ್ರಹ್ಮಾಂಡ ಅಂದ್ರೆ ಜಗತ್ತ. ಅನೇಕ ಬ್ರಹ್ಮಾಂಡಗಳಲ್ಲವಂತ ಆ ವಾಕ್ಯ ಬರೀಬೇಕು. ಈಗ 3ನೇದ್ದು ಅನೇಕ ಬ್ರಹ್ಮಾಂಡಗಳು ಅನೇಕ ಜೀವರುಗಳ ಅನೇಕ ಅಜ್ಞಾನಗಳಿಂದ ಕಲ್ಪಿತರಾಗಿದ್ದಾರೆ ಎಂದು ಹೇಳುವುದು ಸರಿ. ಬರೆದ್ರ?
ಬ್ರಹ್ಮಾಂಡಗಳು ಅನೇಕ ಜೀವರುಗಳ ಅನೇಕ ಅಜ್ಞಾನಗಳಿಂದ ಕಲ್ಪಿತವಾಗಿವೆ. ಅದು ವಸ್ತುಗಳು, ಜಡ ವಸ್ತುಗಳು ಕಲ್ಪಿತವಾಗಿವೆ ಎಂಬುದು ಸರಿಯಲ್ಲ. ಈಗೊಂದು ಚಡಿ ತಗೋರಿ, ಮುಂದೆ ಎಲ್ಲರಿಗೂ ಹೇಳ್ತೀರ. ಮುಂದೆ ಕೂತಾರಲ್ಲ ಇನ್ನು ಯಾರ್ಯಾರು ಅದಾರ, ಒಬ್ಬರು ಒಂದಿಬ್ಬರಿಗೆ ಹಿಡಿದು ಎಳೆದು ಬರೆಸಿ ಇವ್ರಿಗೆ ಹೇಳತ್ರಿ. ನೀವು ಮಾನಿಟರ್ ಇದ್ದಂಗೆ ಕ್ಲಾಸ್ನಾಗ ಎಲ್ಲರ ಸಮೀಪದಾಗಿದ್ರಂದ್ರೆ ಒಂದು ಚಡಿ ಹಾಕಿ ಹಾಕಿ ಕಲಿಸ್ಲಕ್ ಬರ್ತಿತ್ತು. ಏನ್ ನೋಡಕ್ ಎಲ್ಲ ದೂರ ಕೂತಾರ, ಗಪ್ ಕುಂದಿರ್ತಾರ. ಇನ್ನೊಂದಿಬ್ರು ಹೇಳ್ರಿ, ಇವ್ರು ಏನ್ ಹೇಳ್ಯಾರ ಅದ ನೀವು ಇನ್ನೊಂದಿಬ್ರು ಹೇಳ್ರಿ. ಇದು ಪಕ್ಕ ಭೇದವಾದಿಗಳು ದಾರಿ ತಪ್ಪದಕ್ಕ ಮೇನ್ ಫೌಂಡೇಶನ್ ಅದ. ಇದು ಚಂದ ತಿಳ್ಕೋಬೇಕು, ಇದರ್ಲಿಂದ ಮ್ಯಾಲೆ ಹೇಳ್ಬೇಕು ನಾವು, ಕೆಸರು ತಿಳ್ಕೋಬೇಕಿದು ಸರಿಯಾಗಿ. ಹೇಳ್ರಿ ಫಸ್ಟ್ ಕ್ಲಾಸ್. ಈಶ್ವರನು ಜೀವನ ಅಜ್ಞಾನದಿಂದ ಕಲ್ಪಿತನಿರುತ್ತಾನೆ ಎಂದು ಹೇಳುವುದು ಶ್ರುತಿ ಸ್ಮೃತಿ ಪುರಾಣಗಳಿಗೆ ವಿರುದ್ಧವಾಗಿವೆ ಎನ್ನುವ ವಾಕ್ಯವನ್ನು ವಿಶ್ಲೇಷಣೆ ಮಾಡಿ ಕೆಳಗೆ ಬರೆದಾರ. 4 ವಾಕ್ಯಗಳು ಬರೆದಾರ. ಒಂದು ಅನೇಕ ಅಜ್ಞಾನಗಳ ಬಗ್ಗೆ ಹೇಳ್ಯಾರ, ಆಮೇಲೆ ಅನೇಕ ಜೀವರುಗಳ ಬಗ್ಗೆ ಹೇಳ್ಯಾರ, ಅನೇಕ ಈಶ್ವರರ ಬಗ್ಗೆ ಹೇಳ್ಯಾರ, ಅನೇಕ ಬ್ರಹ್ಮಾಂಡಗಳ ಬಗ್ಗೆ ಹೇಳ್ಯಾರ. 4 ವಾಕ್ಯಗಳು ಹೇಳ್ಬೇಕು ಈ ವಾಕ್ಯದ ಕೆಳಗೆ. ನೀವು ಬರ್ಕೊಂಡಿದ್ದಿಲ್ಲ ಅಂತಂದ್ರ ಟೀಚರ್ ಹೇಳ್ತಾರ, ಕೇಳಿ ಬರ್ತಾರೆ. ಬರ್ಕೊಂಡು ಹೇಳ್ರಿ. ನಾಳೆ ಕ್ಲಾಸಿಗೆ ಬರೋದೇ ಬಿಟ್ಬಿಡೋ ಮಕ್ಕಳು, ಕಿರಿಕಿರಿ ಬೇಡ. ಅನೇಕ ಅಜ್ಞಾನಗಳಿಂದ ಕಲ್ಪಿತರಾಗಿದ್ದಾರೆ. ಏನೇನೇನ್ರಿ ಹೇಳ್ರಿ. ಮೊದಲ ಫಸ್ಟ್ ಅದು ಹೇಳ್ಬೇಕು, ಮೊದಲು ಈ ವಾಕ್ಯ ಹೇಳ್ಬೇಕು. ಈಶ್ವರನು ಅನೇಕ ಈಶ್ವರರು ಈಶ್ವರನು ಜೀವನ ಅಜ್ಞಾನದಿಂದ ಕಲ್ಪಿತನಿರುತ್ತಾನೆ ಎಂದು ಹೇಳುವುದು ಶ್ರುತಿ ಸ್ಮೃತಿ ಪುರಾಣಗಳಿಗೆ ವಿರುದ್ಧವಾಗಿದೆ. ಇದಾದ್ಮೇಲೆ ಕೆಳಗಿನ 4 ವಾಕ್ಯ. ಈಶ್ವರ ಅಲ್ಲ, ಅನಂತ ಅಜ್ಞಾನಗಳು ಅನಂತ ಜೀವರುಗಳ ಆಶ್ರಿತದಲ್ಲಿ ಇರುತ್ತವೆ. ಇದು ಮೊದಲು ಹೇಳ್ಬೇಕು. ಅನಂತ ಅಜ್ಞಾನಗಳು ಅನಂತ ಅಥವಾ ಅನೇಕರೇ ಅಂದ್ರೆ ಅನಂತರ ಅಂದ್ರೆ ಅನಂತ ಅಜ್ಞಾನಗಳು ಅನಂತ ಜೀವರುಗಳ ಆಶ್ರಿತದಲ್ಲಿ ಇರುತ್ತವೆ ಎಂದು ಹೇಳುವುದು ಸರಿಯಲ್ಲ. ಇದು 1ನೇ ವಾಕ್ಯ. ಇದು ಅಜ್ಞಾನಗಳ ಬಗ್ಗೆ ಹೇಳ್ಯಾರ, ಅನಂತ ಅದಾವ ಅಂತ ಹೇಳಿ. ಆಮೇಲೆ ನೀವು ಏನ್ ಮಾಡ್ಬೇಕು, ಆ ಅನಂತ ಅಜ್ಞಾನಗಳು ಅನಂತ ಈಶ್ವರರನ್ನ ಅನ್ನೋದು ಈಗ ಹೇಳ್ಬೇಕು ನೀವು. ಅನೇಕ ಈಶ್ವರರು ಅನೇಕ ಜೀವರುಗಳ ಅನೇಕ ಅಜ್ಞಾನಗಳಿಂದ ಕಲ್ಪಿತರಾಗಿದ್ದಾರೆ ಎಂದು ಹೇಳೋದು ಸರಿಯಲ್ಲ. ಯಾರನ್ನೇ ಅನೇಕ ಜೀವರುಗಳು ಅನೇಕ ಜೀವರುಗಳ ಅನೇಕ ಅಜ್ಞಾನಗಳಿಂದ ಕಲ್ಪಿತರಾಗಿದ್ದಾರೆ ಎಂದು ಹೇಳೋದು ಸರಿಯಲ್ಲ. 3ನೇದು ಅನೇಕ ಬ್ರಹ್ಮಾಂಡಗಳು ಅನೇಕ ಜೀವರುಗಳು ಅನೇಕ ಅಜ್ಞಾನಗಳಿಂದ ಕಲ್ಪಿತವಾಗಿ ಜೀವರುಗಳ ಅನೇಕ ಅಜ್ಞಾನಗಳಿಂದ ಅನೇಕ ಬ್ರಹ್ಮಾಂಡಗಳು ಅನೇಕ ಜೀವರುಗಳ ಅನೇಕ ಅಜ್ಞಾನಗಳಿಂದ ಕಲ್ಪಿತರಾಗಿದ್ದಾರೆ. ಅಥವಾ ಬ್ರಹ್ಮಾಂಡ ಇದ್ರೆ ಕಲ್ಪಿತವಾಗಿವೆ, ಜೀವ ಈಶ್ವರರು ಕಲ್ಪಿತರಾಗಿದ್ದಾರೆ. ಅದು ಚೇತನ ಇದೆ. ಅನೇಕ ಜೀವರುಗಳು ಅನೇಕ ಜೀವರುಗಳ ಅನೇಕ ಅಜ್ಞಾನಗಳಿಂದ ಕಲ್ಪಿತರಾಗಿದ್ದಾರೆ ಎಂದು ಹೇಳುವುದು ಸರಿಯಲ್ಲ. ಜೀವರುಗಳು ಅನೇಕ ಅದಾವ, ಈಶ್ವರ ಅನೇಕ ಅದಾವ, ಬ್ರಹ್ಮಾಂಡ ಅನೇಕ ಅದಾವ, ಅಜ್ಞಾನ ಅನೇಕ ಅದಾವ ಅಂತ ಹೇಳನಲ್ಲ. ಇದು ಸರಿಯಲ್ಲ ಅನ್ನೋದಕ್ಕೆ 4 ವಾಕ್ಯಗಳು ಪೆಟ್ಟು ಕೊಟ್ಟರು. ಇವರು ಮತ್ತೆ ಯಾರು ಹೇಳ್ತಿರಪ್ಪ, ಪರಮಾತ್ಮ ಸ್ವರೂಪರೇ, ನಿಷ್ಕ್ರಿಯ ಸ್ವರೂಪರೇ. ಅನೇಕ ಅಜ್ಞಾನಗಳು ಅನೇಕ ಜೀವರುಗಳ ಆಶ್ರಿತದಲ್ಲಿ ಇರುತ್ತವೆ. ಅನೇಕ ಅಜ್ಞಾನಗಳು ಅನೇಕ ಈಶ್ವರರು
ಮೊದಲು ಫಸ್ಟ್ ಸೆಂಟೆನ್ಸ್ ಮೊದಲು ಅನೇಕ ಅಜ್ಞಾನಗಳು ಅನೇಕ ಜೀವರುಗಳ ಆಶ್ರಿತದಲ್ಲಿರುತ್ತವೆ ಎಂದು ಹೇಳುವುದು ಸರಿಯಲ್ಲ. ಫಸ್ಟ್ ವಾಕ್ಯ ಹಂಗೆ ಬರೆದು ಆಮೇಲೆ ಮುಂದಿಂದು 4 ಸರಿಯಲ್ಲ ಅಂತ ಮಾಡ್ಕೋಬಹುದು. ಈಶ್ವರನು ಜೀವನ ಅಜ್ಞಾನದಿಂದ ಕಲ್ಪಿತವಿರುತ್ತದೆ. ಇದು ಅವಕಾಶ ಹೇಳ್ರಿ ಎಲ್ಲ ಹಿಂದೆ ಎಲ್ಲಾನು ಅಲ್ಲಲ್ರಿ ಅಮರ ಅವಕಾಶ ಹೇಳ್ರಿ ಎಲ್ಲಾರು ನೋಟ್ ತಗೊಂಡ್ ಮಾಡ್ಕೋತೀವ್ರಿ. ಇದ ಒಂದ ಸಬ್ಜೆಕ್ಟ್ ಅಂದ್ರೆ ಆಗ್ತೈತೆ. ಒಂದೀಟ್ ಅವಕಾಶ ಹೇಳ್ರಿ, ಇದ್ರಾಗ ಟೈಮ್ ಹೋದ್ರ ಹೋಗಲ್ದು. ಬಾಳ ನಾವು ಬರ್ಕೋತೀವ್ರಿ. ಹೇಳ್ರಿ ಅವಕಾಶ ಹೇಳ್ರಿ. ಒಂದ ಫಸ್ಟ್ ದಿಂದ ಅಪ್ಪರು ಹೇಳಿದ್ದ ಎಲ್ಲಾನು ಹೇಳ್ಬಿಡ್ರಿ. ಬಾಳ ಫೌಂಡೇಶನ್ ಐತ್ರಿ. ಈಶ್ವರನು ಬರ್ಕೊಳ್ರಿ. ಈಶ್ವರನು ಜೀವನ ಅಜ್ಞಾನದಿಂದ ಕಲ್ಪಿತನಿರುತ್ತಾನೆ ಎಂದು ಹೇಳುವುದು. ಈಶ್ವರನು ಜೀವನ ಅಜ್ಞಾನದಿಂದ ಕಲ್ಪಿತನಿರುತ್ತಾನೆ ಎಂದು ಹೇಳುವುದು ಶ್ರುತಿ ಸ್ಮೃತಿ ಪುರಾಣಗಳಿಗೆ. ಶ್ರುತಿ ಸ್ಮೃತಿ ಈಶ್ವರನು ಜೀವನ ಅಜ್ಞಾನದಿಂದ ಕಲ್ಪಿತನಿರುತ್ತಾನೆ ಸ್ಟೇಟ್ಮೆಂಟ್ ಇದು. ಇನ್ವೈಟೆಡ್ ಕಾಮದಾಗ ಹಾಕೋಬೇಕಿದು. ಈಶ್ವರನು ಜೀವನ ಅಜ್ಞಾನದಿಂದ ಕಲ್ಪಿತನಿರುತ್ತಾನೆ ಎನ್ನುವ ಹೇಳಿಕೆ ಏನದಲ್ಲ ಎಂದು ಹೇಳುವುದು ಶ್ರುತಿ ಅಂದ್ರೆ ವೇದ, ಸ್ಮೃತಿಗಳು. ಮತ್ತೆ ಪುರಾಣಗಳಿಗೆ ವಿರುದ್ಧವಾಗುತ್ತವೆ. ಸ್ಮೃತಿ ಅಂದ್ರೆ ಅನುಭವಗಳು, ಶ್ರುತಿ ಅಂದ್ರೆ ವೇದಗಳು. ಇದು ಒಂದು ಮ್ಯಾಲ ಹೆಡಿಂಗ್ ಇದು. ಈ ಹೆಡ್ಡಿಂಗ್ನಾಗ ಕೆಳಗ ವಾಚಸ್ಪತಿಗಳು ಹೇಳಿದ್ದು ಏನದ? ಅನಂತ ಅಜ್ಞಾನಗಳು ಅಥವಾ ಅನೇಕ ಅಜ್ಞಾನಗಳು ಅನೇಕ ಜೀವರುಗಳ ಆಶ್ರಿತದಲ್ಲಿ ಇರುತ್ತವೆ. ಅನೇಕ ಅಜ್ಞಾನಗಳು ಅನೇಕ ಜೀವರುಗಳ ಆಶ್ರಿತದಲ್ಲಿ ಇರುತ್ತವೆ ಎಂದು ಹೇಳುವುದು. ಆಶ್ರಿತದಲ್ಲಿರುತ್ತವೆ ಎಂದು ಹೇಳುವುದು ಏನದದು? ಯೋಗ್ಯನ ಅಯೋಗ್ಯ? ಸರಿಯಲ್ಲ ಎಂದು ಹೇಳುವುದು. ಅವ್ರೇನ್ ಹೇಳ್ಯಾರ? ಅದು ಇರುತ್ತವೆ ಎಂದು ಹೇಳಿರುವುದು ಸರಿಯಲ್ಲ. ವಾಚಸ್ಪತಿ ಹಿಂಗ್ ಹೇಳ್ಯಾರ, ಆದರೆ ಅದು ಸರಿಯಲ್ಲ. ಸರಿಯಲ್ಲ ಅಂತ ಯಾರು ಹೇಳಕತ್ತಾರ? ವಾಚಸ್ಪತಿ ಹೇಳಿದ್ದೇನು? ಅನೇಕ ಅಜ್ಞಾನಗಳು ಅನೇಕ ಜೀವರುಗಳ ಆಶ್ರಿತದಲ್ಲಿ ಇರುತ್ತವೆ ಅಂತೇಳಿ ವಾಚಸ್ಪತಿಗಳು ಹೇಳಿದ್ದು ಸರಿಯಲ್ಲ ಅಂತ ಯಾರು ಹೇಳ್ತಾರ ಅಂದ್ರ ನೀವು ಹೇಳ್ತೀರಿ. ನಿಶ್ಚಲದಾಸ ಸ್ವರೂಪರು ಇದ್ರಲ್ಲ ನೀವೆಲ್ಲ. ಸರಿಯಲ್ಲ, ನಿಮ್ಮ ಅಭಿಪ್ರಾಯ ಅದ ಇದು. ನಿಮ್ಮ ವಾಕ್ಯ ನಿಮ್ ಕಡೆಯಿಂದ ಹೇಳಿಸ್ಲಕತ್ತೀವಿ ನಾವು ನಿಮ್ಗೆ ಯಾಕೆ ಗಂಟು ಬಿದ್ದೀವಿ ಅಂದ್ರ ನೀವು ಹೇಳ್ಬೇಕು ಈ ಮಾತು. ವಾಚಸ್ಪತಿ ಹೇಳಿದ್ದು ಸರಿಯಲ್ಲ ಅಂತ. ನೀವೇ ನಿಶ್ಚಲದಾಸರು. ಮುಂದೇನ್ ಮಾಡ್ತಾನ? ಈ ವಾಕ್ಯ ಆದ್ಮೇಲೆ ಸರಿಯಲ್ಲ. ಮುಂದೆ ಅನೇಕ ಜೀವರುಗಳ ಅನೇಕ ಅಜ್ಞಾನಗಳು ಅನೇಕ ಜೀವರುಗಳ ಅನೇಕ ಅಜ್ಞಾನಗಳು ಅನೇಕ ಈಶ್ವರರನ್ನು ಕಲ್ಪಿಸಿದೆ. ಅನೇಕ ಜೀವರುಗಳ
ಅನೇಕ ಅಜ್ಞಾನಗಳು ಅನೇಕ ಈಶ್ವರರನ್ನು ಕಲ್ಪಿಸಿದೆ. ಇದ್ಯಾರು? ವಾಚಸ್ಪತಿ ಮಿಶ್ರ ಎಂದು ಹೇಳುತ್ತಿರುವುದು ಸರಿಯಲ್ಲ ಅಂತ ಹೇಳೋದ್ಯಾರು? ನೀವು. ಇದು ಆಯ್ತು. ಇದ್ರ ಮುಂದಿಂದು ಅನೇಕ ಜೀವರುಗಳ ಅನೇಕ ಅಜ್ಞಾನಗಳು ಅನೇಕ ಜೀವರುಗಳನ್ನು ಕಲ್ಪಿಸಿದೆ ಎಂದು ಹೇಳುವುದು ಸರಿಯಲ್ಲ. ಮುಂದೆಂದು ಅದು ಬರೆದ್ರೆ ಮೊದಲಿಂದು ಏನ್ ಬರೆದ್ರಿ? ಅನೇಕ ಜೀವರುಗಳ ಅನೇಕ ಜ್ಞಾನಿಗಳ ಅನೇಕ ಈಶ್ವರರನ್ನು ಕಲ್ಪಿಸಿದೆ. ಅನೇಕ ಜೀವರುಗಳ ಅನೇಕ ಅಜ್ಞಾನಿಗಳ ಅಜ್ಞಾನಿ ಅಂತ ಯಾರು ಹೇಳ್ಯಾರ? ಅಜ್ಞಾನಗಳು. ಅನೇಕ ಜೀವರುಗಳ ಅನೇಕ ಅಜ್ಞಾನಗಳು ಅನೇಕ ಈಶ್ವರರನ್ನ ಕಲ್ಪಿಸಿದೆ ಎಂದು ಹೇಳುವುದು ಸರಿಯಲ್ಲ. ಅದರ ಮುಂದಿನ ವಾಕ್ಯ ಅನೇಕ ಈಶ್ವರರು ಜೀವರುಗಳ ಅನೇಕ ಅಜ್ಞಾನದ ಕಲ್ಪಿತವೆಂದು ಹೇಳುತ್ತಿರುವುದು. ಅದು ಯಾರು ಹೇಳ್ಯಾರ? ಮುಂದಿನ ವಾಕ್ಯ ನಾ ಹೇಳಿಲ್ಲ. ಅನೇಕ ಈಶ್ವರರು ಅಂತ ಯಾರು ಹೇಳ್ಯಾರ? ನಾ ಈಗ ಎಷ್ಟು ಹೇಳಿನಿ ಅಷ್ಟೇ ಹೇಳಿದ್ರೆ ಮುಂದಿನ ವಾಕ್ಯ ಹೇಳಕತ್ತೀನಿ ನಾನು. ಅನೇಕ ಜೀವರುಗಳ ಅನೇಕ ಅಜ್ಞಾನಗಳು ಅನೇಕ ಈಶ್ವರರನ್ನು ಕಲ್ಪಿಸಿದೆ ಎಂದು ಹೇಳುವುದು ಸರಿಯಲ್ಲ. ಇಷ್ಟು ಬರ್ಕೊಂಡ್ರಿ? ಅನೇಕ ಜೀವರುಗಳು ಅನೇಕ ಅಜ್ಞಾನಿಗಳನ್ನು ಅನೇಕ ಈಶ್ವರವನ್ನು ಕಲ್ಪಿಸಿದೆ ಎಂದು ಹೇಳುವುದು ಸರಿಯಲ್ಲ. ನೀವು ಹೋದ್ರೆ ಇನ್ನೊಂದ್ಸಾರಿ ನೋಡ್ರಪ್ಪ, ಇದು ಅನೇಕ ಜೀವರುಗಳು ಅನೇಕ ಅಜ್ಞಾನಿ ಅಲ್ಲ, ಅಜ್ಞಾನಗಳು. ಅನೇಕ ಜೀವರುಗಳ ಅನೇಕ ಅಜ್ಞಾನಗಳು. ಅನೇಕ ಜೀವರುಗಳು ಅನೇಕ ಅಜ್ಞಾನಿಗಳು. ಅಜ್ಞಾನಿ ಅಂತ ಯಾರು ಹೇಳ್ಯಾರ್ರಿ? ಅಜ್ಞಾನಗಳ ಅಜ್ಞಾನಗಳ ಅಜ್ಞಾನಿ ಅಲ್ಲ. ಅನೇಕ ಜೀವರುಗಳ ಅನೇಕ ಅಜ್ಞಾನಗಳು ಅನೇಕ ಈಶ್ವರರನ್ನು ಕಲ್ಪಿಸಿದೆ ಎಂದು ಹೇಳುವುದು ಸರಿಯಲ್ಲ. ಅಜ್ಞಾನಿಗಳು ಅಂದ್ರೆ ಬೇರೆ ಅಜ್ಞಾನಗಳು. ಅಪಾರ್ಥ ನೀವು ಸೆಂಟೆನ್ಸ್ ಬಹಳ ಮಹತ್ವದ ವಿಚಾರ ಅನೇಕ ಜೀವರುಗಳು ಅನೇಕ ಜೀವರುಗಳ ಅನೇಕ ಜೀವರುಗಳ ಅನೇಕ ಅಜ್ಞಾನಗಳು ಅನೇಕ ಈಶ್ವರರನ್ನು ಅನೇಕ ಈಶ್ವರರ ಬಹುವಚನ ಅನೇಕ ಈಶ್ವರರನ್ನು ಕಲ್ಪಿಸಿದೆ ಎಂದು ಹೇಳುವುದು ಸರಿಯಲ್ಲ. ಈಗ ಕೆಳಗೆ ಅದೇ ಸೇಮ್ ವಾಕ್ಯ ಬರಿಬೇಕು. ಬರೆದು ಅನೇಕ ಈಶ್ವರರನ್ನು ಅದರ ಬದಲಿ ಅನೇಕ ಜೀವರುಗಳನ್ನು ಅಂತ ಬರಿಬೇಕು. ಅನೇಕ ಜೀವರುಗಳ ಅನೇಕ ಅಜ್ಞಾನಗಳು ಅನೇಕ ಜೀವರುಗಳನ್ನು ಕಲ್ಪಿಸಿದೆ ಎಂದು ಹೇಳುವುದು ಸರಿಯಲ್ಲ. ಮತ್ತದೇ ವಾಕ್ಯ ಕೆಳಗೆ ಏನ್ ಬರಿಬೇಕು? ಅನೇಕ ಜೀವರುಗಳ ಅನೇಕ ಅಜ್ಞಾನಗಳು ಅನೇಕ ಬ್ರಹ್ಮಾಂಡಗಳನ್ನು ಕಲ್ಪಿಸಿದೆ ಎಂದು ಹೇಳುವುದು ಸರಿಯಲ್ಲ. ಮುಂದಿನ ಎರಡು ವಾಕ್ಯ ಸೇಮ್ ಅದೇ ಬರಿಬೇಕು. ಅನೇಕ ಈಶ್ವರರನ್ನು ಅನ್ನೋ ಜಾಗದಾಗ ಅನೇಕ ಜೀವರುಗಳನ್ನು ಅಂತ ಬರಿಬೇಕು. ಇನ್ನೊಂದ್ರಾಗ ಅನೇಕ ಬ್ರಹ್ಮಾಂಡಗಳನ್ನು ಅಂತ ಬರಿಬೇಕು. ಏನ್ ಚೇಂಜ್ ಆಗಿದ್ರಿ? ನೀವು ಮತ್ತೆ ಬರ್ತಿದ್ ನಾನು ಓದಿದ್ದು ಅನೇಕ ಈಶ್ವರರು ಅನೇಕ ಜೀವರುಗಳ ಅನೇಕ
ಅನೇಕ ಈಶ್ವರರಲ್ಲ, ಅನೇಕ ಜೀವರುಗಳ ಕಲ್ಪಿಸೋರು ಯಾರು? ಜೀವರುಗಳೇ ಅಲ್ಲ, ಅನೇಕ ಜೀವರುಗಳ ಅನೇಕ ಅಜ್ಞಾನಗಳು, ಇದೆಲ್ಲ ಕಲ್ಪಿಸೋದು. ಈಶ್ವರ ಎಲ್ಲಿ ಕಲ್ಪಿಸ್ತಾನೆ? ಅವ ಸತ್ಯ ಸಂಕಲ್ಪದವ. ನಮ್ಮಲ್ಲಿ ಫಸ್ಟ್ ಚರ್ಚೆ ಹೌದಲ್ರಿ, ವಾಚಸ್ಪತಿ ಹೇಳಿತ್ತು ಅನೇಕ ಅಜ್ಞಾನಿಗಳು ಅನೇಕ ಜೀವರಗಳ ಆಶ್ರಿತದಲ್ಲಿರುತ್ತವೆ ಎಂದು ಹೇಳುವುದು ಸರಿಯಲ್ಲ. ಹೌದಲ್ರಿ? ನೋಡ್ರಿ, ಎರಡನೇದ ಅನೇಕ ಜೀವರಗಳು ಅನೇಕ ಅಜ್ಞಾನಗಳು ಅನೇಕ ಜೀವರುಗಳ ಅನೇಕ ಅಜ್ಞಾನಗಳ ಅನೇಕ ಜೀವರಗಳು ಅನೇಕ ಅಜ್ಞಾನಗಳ ಅನೇಕ ಈಶ್ವರವನ್ನು ಅನೇಕ ಅಜ್ಞಾನಗಳು, ಅನೇಕ ಜೀವರುಗಳ ಅನೇಕ ಅಜ್ಞಾನಗಳು ಅನೇಕ ಈಶ್ವರರನ್ನು ಕಲ್ಪಿಸುತ್ತವೆ ಎಂದು ಹೇಳುವುದು ಸರಿಯಲ್ಲ. ಅಜ್ಞಾನಗಳು, ಅನೇಕ ಜೀವರುಗಳ ಅನೇಕ ಅಜ್ಞಾನಗಳು, ಅನೇಕ ಈಶ್ವರರನ್ನು ಕಲ್ಪಿಸುತ್ತವೆ ಎಂದು ಹೇಳುವುದು ಸರಿಯಲ್ಲ. ಇದರಿಂದ ನಿಮಗ ಗ್ರಾಮರ್ ಚಂದ ಓದಿದ್ರೆ ಬರ್ತದಪ್ಪ. ನಾನೆಲ್ಲ ಅಕ್ಷರಗಳು ಗ್ರಾಮರ್ಗಳು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅನೇಕ ಜೀವರುಗಳ ಅನೇಕ ಅಜ್ಞಾನಗಳು ಅನೇಕ ಈಶ್ವರರನ್ನ ಕಲ್ಪಿಸುತ್ತದೆ ಅಥವಾ ಕಲ್ಪಿಸುತ್ತವೆ ಎಂದು ಹೇಳುವುದು ಸರಿಯಲ್ಲ. ನೆಕ್ಸ್ಟ್ ಅದೇ ವಾಕ್ಯನೇ ಸೇಮ್ ಕಾಪಿ ಮಾಡ್ಬೇಕು. ಕೆಳಗ ಅನೇಕ ಈಶ್ವರರನ್ನು ಅನ್ನೋ ಜಾಗದೊಳಗ ಅನೇಕ ಜೀವರುಗಳನ್ನು ಅಂತ ಆ ವಾಕ್ಯ ಮಾಡ್ರಿ. ಸೇಮ್ ವಾಕ್ಯ ಬರಿಬೇಕು ಕೆಳಗೆ. ಅನೇಕ ಜೀವರುಗಳ ಅನೇಕ ಅಜ್ಞಾನಗಳು ಅನೇಕ ಜೀವರುಗಳನ್ನ ಕಲ್ಪಿಸುತ್ತವೆ ಎಂದು ಹೇಳುವುದು ಸರಿಯಲ್ಲ. ಓದ್ರಿ, ಏನ್ ಬರ್ದ್ರಿ? ಓದ್ರಿ ನೆಕ್ಸ್ಟ್ ಏನ್ ಬರೆದಿರೋದು ವಾಕ್ಯ ಹೇಳ್ರಿ. ಅನೇಕ ಜೀವರುಗಳ ಅನೇಕ ಅಜ್ಞಾನಗಳು ಅನೇಕ ಜೀವರುಗಳನ್ನು ಕಲ್ಪಿಸುತ್ತವೆ ಎಂಬುದು ಸರಿಯಲ್ಲ ಎಂದು ಹೇಳುವುದು ಸರಿಯಲ್ಲ. ಅನೇಕ ಜೀವರುಗಳ ಅನೇಕ ಅಜ್ಞಾನಗಳು ಅನೇಕ ಜೀವರುಗಳನ್ನು ಕಲ್ಪಿಸುತ್ತವೆ ಎಂದು ಹೇಳುವುದು ಸರಿಯಲ್ಲ. ಹೇಳುತ್ತಿರುವುದು ಸರಿಯಲ್ಲ. ಯಾರು ಹೇಳಕತ್ತಾರ? ವಾಚಸ್ಪತಿ ಹೇಳಿದ್ದು ಸರಿಯಲ್ಲ ಅಂತಂದ್ರೆ ನಿಶ್ಚಲದಾಸರು ಹೇಳಕತ್ತಾರ. ನೀವೇ ನಿಶ್ಚಲದಾಸರು. ಮುಂದೆ ಲಾಸ್ಟ್ ಸೆಂಟೆನ್ಸ್. ಅನೇಕ ಈಶ್ವರರಾಯ್ತು, ಅನೇಕ ಜೀವರಾಯ್ತು. ಮತ್ತು ಲಾಸ್ಟ್ ಸೆಂಟೆನ್ಸ್ ಕಾಡಪುರದ ಕಂಪ್ಲೀಟ್ ಆಯ್ತಾ ಇಲ್ಲ ಸೆಂಟೆನ್ಸ್? ಹೇಳ್ರಿ ಅದು ನೀವು ಓದಿ ನೀವು ಬರ್ಲಿಕ್ಕಿರಲ್ಲ, ಹೇಳ್ರಿ. ಬರೀರಿ, ಬರದಿರ ಇಲ್ಲ ಲೇಬರ್ ಬಂದ್ ಕೆಲ್ಸದಾಗ ಅದೀರ. ನಿಮಗ್ ಡಿಸ್ಟರ್ಬ್ ಆಗಿದ್ದು ನಮಗ್ ಕೇಳಿಸ್ಬೇಕಲ್ಲ, ಇಲ್ಲೇನು ನಮಗ್ ಕೇಳಿಸ್ತಾ ಇಲ್ಲ. ಕಡಿಮೆ ಆಯ್ತು. ಬರೀ
ಹೇಳ್ಬೇಡ್ರಿ, ಬರದ್ ಹೇಳ್ರಿ. ಅನೇಕ ಅನೇಕ ಜೀವರಗಳು ಅನೇಕ ಜೀವರಗಳ ಅನೇಕ ಅಜ್ಞಾನಗಳು ಅನೇಕ ಜೀವರುಗಳನ್ನ ಜೀವರುಗಳನ್ನ ಕಲ್ಪಿಸುತ್ತದೆ ಎಂದು ಹೇಳುತ್ತಿರುವುದು ಕಲ್ಪಿಸುತ್ತದೆ ಎಂದು ಹೇಳುತ್ತಿರುವುದು ಕಲ್ಪಿಸುತ್ತವೆ. ಯಾಕಂದ್ರೆ ಅಜ್ಞಾನಗಳು ಕಲ್ಪಿಸ್ತಾ ಇದ್ದಾವೆ, ಅನೇಕ ಅಜ್ಞಾನಗಳು. ಕಲ್ಪಿಸುತ್ತವೆ ಎಂದು ಹೇಳುವುದು ಸರಿಯಲ್ಲ. ಸರಿಯಲ್ಲ. ಓದ್ರಿ ಇನ್ನೊಂದ್ಸಾರಿ ಇದು ವಾಕ್ಯ ಪರ್ಫೆಕ್ಟ್ ಆಗಿ ಓದ್ರಿ. ಓದ್ರಿ ಅದು ವಾಕ್ಯ ಏನ್ ಬರದ್ರಿ? ಅನೇಕ ಜೀವರುಗಳ ಅನೇಕ ಅಜ್ಞಾನಗಳು ಅನೇಕ ಜೀವರುಗಳ ಅನೇಕ ಅಜ್ಞಾನಗಳು ಅನೇಕ ಜೀವರಗಳನ್ನು ಕಲ್ಪಿಸುತ್ತವೆ ಸರಿಯಲ್ಲ. ಅವ್ರು ಹೇಳೋದು ವಾಚಸ್ಪತಿ ಮಿಶ್ರ ಹೇಳೋದು ಸರಿಯಲ್ಲ ಅಂತ ನೀವು ಅದನ್ನು ಖಂಡಿಸ್ಲಕತ್ತೀರಿ, ಅಸಮೀಚೀನ ಮಾಡ್ಲಕತ್ತೀರಿ, ಅಯೋಗ್ಯ ಅದಂತ ನೀವು ಹೇಳಕತ್ತೀರಿ. ನೆಕ್ಸ್ಟ್ ಲಾಸ್ಟ್ ಸೆಂಟೆನ್ಸ್, ಅನೇಕ ಜೀವರುಗಳು ಅನ್ನೋ ಜಾಗದೊಳಗೆ ಅನೇಕ ಬ್ರಹ್ಮಾಂಡಗಳು ಅಂತ ಹಾಕ್ಬೇಕಷ್ಟೇ. ಬರೀರಿ ಇನ್ನೊಂದ್ಸಾರಿ ಬರೀರಿ, ಮುಂದಿನ ವಾಕ್ಯ ಬರೆದು ಅನೇಕ ಬ್ರಹ್ಮಾಂಡಗಳ ಸೇರಿಸ್ರಿ ಅದ್ರಾಗ. ಅನೇಕ ಜೀವರುಗಳ ಅನೇಕ ಅಜ್ಞಾನಗಳು ಅನೇಕ ಬ್ರಹ್ಮಾಂಡಗಳನ್ನು ಕಲ್ಪಿಸುತ್ತವೆ ಎಂದು ಹೇಳುವುದು ಸರಿಯಲ್ಲ. ಬ್ರಹ್ಮಾಂಡಗಳಂತಿಲ್ಲ, ಬ್ರಹ್ಮಾಂಡ ಜೀವ ಈಶ್ವರ ಬ್ರಹ್ಮಾಂಡಗಳು ಬಂದರು. ಜೀವ ಜಗತ್ತು ಈಶ್ವರ ಅನೇಕ ಅದಾವಂತ ಹೇಳಿ ಇದು ಮಾಡಿಬಿಟ್ಟಾರೆ ಇವ್ರು, ಗದ್ದಲ್ಕ್ ಹಾಕ್ಯಾರ. ಯಾರು? ವಾಚಸ್ಪತಿ ಮಿಶ್ರ. ಹೋದ್ರಿ ಲಾಸ್ಟ್ ಸೆಂಟೆನ್ಸ್ ಬೇರೆಯವರು. ಲಾಸ್ಟ್ ಸೆಂಟೆನ್ಸ್ ಹೋದ್ರೆ ಯಾರು? ಇನ್ನೊಬ್ರು. ಅನೇಕ ಜೀವರುಗಳ ಅನೇಕ ಅಜ್ಞಾನಗಳು ಅನೇಕ ಬ್ರಹ್ಮಾಂಡಗಳ ಕಲ್ಪಿಸಿದೆ ಎಂದು ಹೇಳುವ ಬ್ರಹ್ಮಾಂಡಗಳನ್ನು ಕಲ್ಪಿಸುತ್ತವೆ ಎಂದು ಹೇಳುವುದು ಸರಿಯಲ್ಲ. ಯಾಕೆ ಸರಿಯಲ್ಲ? ಇತ್ಯಾದಿ ಹೇಳಿದ್ ಯಾಕೆ ಸರಿಯಲ್ಲ? ಯಾಕೆ ಸರಿಯಲ್ಲ ಕೇಳ್ತಾರೆ. ಈಗ ಏನ್ ಮಾಡ್ತೀರಿ? ಅವು ಸ್ಮೃತಿ ಶ್ರುತಿ ಪುರಾಣಗಳಿಗೆ ವಿರುದ್ಧವಾಗಿವೆ. ಅವು ಶ್ರುತಿ ಸ್ಮೃತಿ ಪುರಾಣಗಳಿಗೆ ವಿರುದ್ಧವಾಗಿವೆ. ಈಶ್ವರ ಎಷ್ಟು? ಇಲ್ಲಿ ಸಮಸ್ಯೆ ಬಂದದ್ದೆಷ್ಟು? ಅಜ್ಞಾನ ಎಷ್ಟು? ಅಜ್ಞಾನ ಎಷ್ಟದವ? ಒಂದೇ ಅದ. ಈಶ್ವರ ಎಷ್ಟದವ? ಜೀವ ಎಷ್ಟದವ? ಜೀವ ಅನೇಕ ಅಲ್ಲ, ಜೀವನು ಒಂದೇ ಅದ. ಒಂದೇ ಜೀವ ಅನೇಕ ದೇಹಗಳಲ್ಲಿ ವರ್ತಿಸ್ತವ. ಜೀವ ಈಶ್ವರ ಮತ್ತು ಬ್ರಹ್ಮಾಂಡ ಎಷ್ಟದವ? ಅನೇಕ ಬ್ರಹ್ಮಾಂಡಗಳಂತೇಳಿ. ಬ್ರಹ್ಮಾಂಡ ಒಂದೇ. ಸತ್ಯವ ನುಡಿಯುವುದೇ ದೇವಲೋಕ.
ಒಂದೇ ಲೋಕದೊಳಗೆ ಅನಂತ ಲೋಕ ಅಂತ ಕೇಳ್ತಾನ ಬಸವಣ್ಣ. ಇರೋದು ಒಂದೇ ಬ್ರಹ್ಮಾಂಡದ, ಅದರೊಳಗೆ 14 ಲೋಕ ಮಾಡಿಟ್ಟಾರ. ಹಿಂಗಾಗಿ ಅಜ್ಞಾನನು ಒಂದು, ಈಶ್ವರ ಒಂದು, ಜೀವ ಒಂದು, ಬ್ರಹ್ಮಾಂಡ ಒಂದು, ಎಲ್ಲಾನು ಒಂದೊಂದೇ ಅದಾವು. ಒಂದನ್ನ ಇವ್ರೇನ್ ಮಾಡಿಬಿಟ್ಟಾರ, ಅನೇಕ ಮಾಡಿ ಇಟ್ಟುಬಿಟ್ಟಾರ. 14 ಲೋಕಗಳು ಅಂತಂದ್ರೆ ಏನು? ಪಾತಾಳದಿಂದ ಬ್ರಹ್ಮಲೋಕಕ್ಕೆ ಹೋಗಿ ಮುಟ್ಟದಂತಂದ್ರೆ ಏನು ಅಂತಂದ್ರೆ, ಈ ಆಧ್ಯಾತ್ಮ ಸಾಧನೆ ಮಾಡುವ ಸಾಧಕನ ಉನ್ನತವಾದ ಸ್ಥಿತಿಗಳು, ಸಾಧಕನ ಆಧ್ಯಾತ್ಮಿಕ ಸ್ಥಳಗಳಂತಿರಲ್ಲ, ಅದೇ. ಈಗ ಹೆಂಗ್ ಶಟಸ್ಥಲ ಅಂದಿರಲ್ಲ, ಅದ್ರಂಗ ಇದು ವೇದಾಂತದೊಳಗ ಏನು ಗೊತ್ತಿಲ್ಲದವ ಪಾಪಿಷ್ಟ, ಪರಮ ಪಾಪಿಷ್ಟ, ಅವ ಯಾರ ರತ್ನಾಕರ ಅಂತ ಇರ್ತಾನಲ್ಲ, ಮುಂದವ ದರೋಡೆಕೋರ ಹೋಗಿ ಮುಂದೆ ವಾಲ್ಮೀಕಿ ಮಹರ್ಷಿ ಆತನಲ್ಲ, ರತ್ನಾಕರ ಅನ್ನವ ಪಾತಾಳದಾಗಿದ್ದಂಗ, ವಾಲ್ಮೀಕಿ ಮಹರ್ಷಿ ಬ್ರಹ್ಮಲೋಕದಾಗಿದ್ದಂಗ. ನಡ್ಬರ್ಕ ಅವೆಲ್ಲ 14 ಲೋಕಗಳು ಅವನು ಏನದವ, ಆಧ್ಯಾತ್ಮಿಕ ಸಾಧನೆಯ ಉನ್ನತೀಕರಣದ ಹಲವು ಹಂತಗಳು, 14 ಹಂತಗಳು. ನಡ್ಬರ್ಕ್ ಬರ್ತದ ಮರ್ತ್ಯ ಲೋಕ, ಭೂಲೋಕ ಅಂತಂದ್ರೆ ಮನುಷ್ಯತ್ವಕ್ಕೆ ಬರೋದೇ ಒಂದು. ಮನುಷ್ಯ ಅಂದ್ರೆ ಏನು, ಮನುಷ್ಯತ್ವ ಅಂದ್ರೆ ಏನು? ಈ ಮನುಷ್ಯ ಜಾಗೃತ, ಈ 84 ಲಕ್ಷ ಜೀವರಾಶಿಗಳ ಪೈಕಿ ಮನುಷ್ಯ ಜನ್ಮ ಶ್ರೇಷ್ಠ ಆದಂತ ಇದೆಲ್ಲ ಹೇಳೋದು ಎದಕ್ಕಂದ್ರೆ ಅವನಿಗೆ ಕೆಳಗಿನ ಪಾತಾಳ ಲೋಕಲಿಂದ ಮನುಷ್ಯತ್ವಕ್ಕೆ ತಗೊಂಡ್ಬರ್ಲಿಕ್ಕೆ ಈ ವಾಕ್ಯ ಹೇಳೋದು. ಮನುಷ್ಯತ್ವದಿಂದ ಮತ್ತೆ ಮೇಲೆ ಬ್ರಹ್ಮ ಲೋಕಕ್ಕೆ ಹೋಗ್ಬೇಕು ಅಂತಂದ್ರೆ ಇನ್ನ ಏನೇನು ಸಾಧನೆಗಳು ಮಾಡಬೇಕು ಎಲ್ಲ ಹೇಳ್ತದೆ. ಇನ್ನ ಮುಂದೆ ಬಹಳ ಹೇಳೋದು. ಅದಕ್ಕೆ 14 ಲೋಕಗಳು ಅಂತಂದ್ರ 14 ರೀತಿಯ ಅವನ ಸಾಧಕನ ಅನುಭವಗಳು, ಸ್ಥಿತಿಗಳು, ಗತಿಗಳು, ಮತಿಗಳು. ಏನಾಯ್ತಪ್ಪ, ಎಲ್ಲ ದಣದ್ ಬಿಟ್ರಿ, ಭಯಂಕರ. ಅಧ್ಯಾತ್ಮ ಸಾಧನದಲ್ಲಿ ಊದು ಲೋಕ, ಈ ಭೂಲೋಕ ಒಂದು ಬಿಟ್ರೆ ಅಧ್ಯಾತ್ಮ ಸಾಧನೆ ಬಲ್ಲೆ. ಮತ್ತೀಗ ನೀವು ಬ್ರಹ್ಮಲೋಕದಾಗ ಇದೀರಿ ಈಗ. ನೀವು ಮನುಷ್ಯತ್ವದಿಂದ ಮ್ಯಾಲ ಬಂದಿರಿ ಈಗ ನೀವು. ಭೂಲೋಕದಾಗ ಇಲ್ಲ ಈಗ ನೀವು. ಸತ್ಸಂಗಕ್ಕೆ ಬಂದಾಗ ಏನ್ ಮಾಡ್ತೀರಿ, ಬ್ರಹ್ಮಲೋಕಕ್ಕೆ ಹೋಗ್ತೀರಿ. ಮತ್ತೆ ಸತ್ಸಂಗ ಬಿಟ್ಟು ಕೂಡ್ಲೇನೆ ಮತ್ತೆ ಭೂಲೋಕಕ್ಕೆ ಹೋಗ್ತೀರಿ. ಮತ್ತೆ ಯಾವರೆ ಎದುರಾದು ಅಂತಂದ್ರ ಪಾತಾಳ ಲೋಕಕ್ಕೆ ಹೋಗ್ಬಿಡ್ತೀರಿ. ಮತ್ತು ಯೋಗ್ಯ ಇದ್ದವನೇ ಒಂದು ಪ್ರಯತ್ನ ಮಾಡ್ಯಾನ. ಅವ ಪ್ರಯತ್ನ ಮಾಡಿದ್ದು ಅದನ್ನ ಇರ್ಲಿ ನಮ್ಮವನೇ ಅದನ್ನಂತೇಳಿ ಸಂಬಳಸ್ಲಕ್ಕ, ಸಮೀಚೀನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಯಾರ. ಆ ಪ್ರಯತ್ನ ಮಾಡಿದ್ರು ಸಹಿತ ಅಲ್ಲೇನು ಅನೇಕತ್ವ ಇಟ್ಟನಲ್ಲ, ಅಲ್ಲಿ ಗದ್ದಲ್ ಬಿದ್ದ. ನೀವ್ ಹೇಳೋ ಮತ್ತೆ ನಾವು ಹೇಳ್ಬೇಕು, ಎಲ್ಲರೂ ಅದೇ ಹೇಳ್ಬೇಕೀಗ. ಎಲ್ಲರೂ ಅದೇ ಹೇಳ್ಬೇಕೀಗ. ಹಂಗದ ಅವನು ಯಾವರೇ ಒಬ್ಬವ ಹಿಂಗ ಪ್ರಯತ್ನ ಮಾಡಿದ್ದನ್ನ ಅದು ಅಸಮೀಚೀನ ಮಾಡ್ಬೇಕಾದ್ರ ಅವರು ಮೊದಲು ಹೇಳಿದ್ದು ಎಲ್ಲ ಮತ್ತೆ ಒಳ್ಳೆ ರಿಪೀಟ್ ಮಾಡಿ ಹೇಳಿ ನಿಮಗೆ ಈ ಮಟ್ಟಕ್ಕೆ ತಂದರ, ಈ ರೀತಿ ಕಮೆಂಟ್ ಮಾಡ್ಲಿಕ್ಕ, ಈ ರೀತಿ ವಾಕ್ಯಗಳು ಬರಿಬೇಕಾದ್ರೆ ನಿಮಗೆ ಶಕ್ತಿ ಬರ್ಬೇಕಾದ್ರೆ ಅವ್ರು ಎಷ್ಟು ಪ್ರಯತ್ನ ಮಾಡ್ತಾರ ಅಂದ್ರೆ ಅಷ್ಟು ಪ್ರಯತ್ನ ಮಾಡ್ತಾರ. ಒಂದೇ ಸಲ ಇವಂದ್ ಯಾರ್ದು ವಾಚಸ್ಪತಿ ಮಿಶ್ರನ್ ಕತೆ ಹೇಳಿಬಿಟ್ಟೇವಂತಂದ್ರೆ ವಾಚಸ್ಪತಿ ಮಿಶ್ರನೇ ಹೀರೋ ಆಗಿಬಿಡ್ತಾನ, ನಿಶ್ಚಲ್ ದಾಸ್ ಹೀರೋ ಆಗಿಬಿಡ್ತಾನ. ನಿಶ್ಚಲ್ ದಾಸನ ಗಟ್ಟಿಯಾಗಿ ಹಿಡ್ಕೊಂಡು ಬಂದು ವಾಚಸ್ಪತಿ ಮಿಶ್ರನ್ ಹೀರೋ ಮಾಡ್ಬೇಕಾದ್ರೆ ನಿಮ್ಮೊಳಗೆ ಯಾವ ರೀತಿ ಫೌಂಡೇಶನ್ ಜ್ಞಾನ ಇರಬೇಕು ಅಂತೇಳಿ ಅವ್ರು ಅಷ್ಟು ಪ್ರಯತ್ನ ಮಾಡ್ತಾರ. ಬ್ರಹ್ಮಲೋಕಕ್ಕೆ ಹೋಗ್ಬೇಕಾದ್ರೆ ಇವೆಲ್ಲ ಅಡೆತಡೆಗಳು ದಾಟಬೇಕಾದ್ರ ಹೆಂಗದ ನೋಡ್ರಿ. 1ನೇ ಪಾಯಿಂಟ್ ಆಗ್ಯದ. ಈಗ 1ನೇ ಪಾಯಿಂಟ್, ಎರಡನೇ ಪಾಯಿಂಟ್ ಏನು? ಈಶ್ವರನು ಅನಂತವೆಂದು ಅಂದ್ರೆ ಅನಂತ ಅಂದ್ರೆ ಅನೇಕವೆಂದು ಮತ್ತು ಜೀವರಲ್ಲಿ ಸೃಷ್ಟಿಯ ಭೇದವಿರುತ್ತದೆ ಎಂದು ಹೇಳುವುದು ಕೂಡ ವಿರುದ್ಧವಾಗುತ್ತದೆ. ಆದ್ದರಿಂದ
ಅನೇಕ ಅಜ್ಞಾನಗಳನ್ನು ಒಪ್ಪುವುದು ಅಸಂಗತವಾಗಿರುತ್ತದೆ. ಗೊತ್ತಾಯ್ತಾ? ಈಶ್ವರರು ಅನಂತವೆಂದು ಮತ್ತು ಜೀವರಲ್ಲಿ ಸೃಷ್ಟಿಯ ಭೇದವಿರುತ್ತದೆ ಎಂದು ಹೇಳುವುದು ಕೂಡ ವಿರುದ್ಧವಾಗಿರುತ್ತದೆ. ಆದ್ದರಿಂದ ಅನೇಕ ಅಜ್ಞಾನಗಳನ್ನು ಒಪ್ಪುವುದು ಅಸಂಗತವಾಗಿರುತ್ತದೆ. ಈ ವಾಕ್ಯದ ಬಗ್ಗೆ ನಾಳೆ ಚಿಂತನೆ ಮಾಡೋಣ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿ. ಈಗ ಯಾರು ಹೆಂಗ್ ದುಡ್ಕೋತೀರಿ ಹಂಗ ಪಡ್ಕೋತೀರಿ. ನೀವು ಸೈಲೆಂಟ್ ಕುಂತೀರಿ ಅಂತಂದ್ರೆ ನೀವು ಏನು ಬಹಳ ದೊಡ್ಡ ಮನುಷ್ಯರಾಗಲ್ಲ. ನಾಳೆ ಈ ವಾಕ್ಯಗಳನ್ನ ಬರೆದು ಎಲ್ಲರೂ ಸ್ಪಷ್ಟವಾಗಿ ಮತ್ತೊಂದ್ಸಾರಿ ಹೇಳಬೇಕು. ಹೇಳೋದ್ರಿಂದ ನೀವೇ ಪರ್ಫೆಕ್ಟ್ ಆಗ್ತೀರಿ. ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸಬೇಕಾದ್ರೆ ಒಬ್ಬ ಮಹಾನ್ ವೇದಾಂತಿಯ ಒಂದು ವಿಚಾರವನ್ನ ಖಂಡನೆ ಮಾಡಂತ ಮಟ್ಟಿಗೆ ನಿಮ್ಮನ್ನ ತರಲಾಗುತ್ತಿದೆ. ಪ್ರಯತ್ನ ಮಾಡ್ರಿ. ಎಲ್ಲರೂ ಈ ವಾಕ್ಯಗಳನ್ನ ಬರೀರಿ. ನಾಳೆ ನಿಮಗೆ ಯಾರಾದರೂ ಭೇದವಾದಿಗಳು ಸಿಕ್ಕಾಗ ಅವರಿಗೆ ಕರೆಕ್ಟ್ ಉತ್ತರ ಕೊಡಂತ ಮಟ್ಟಿಗೆ ನೀವು ಹೋಗ್ತೀರಿ. ಈ ರೀತಿ ಪ್ರಯತ್ನ ಮಾಡಲಿಲ್ಲ ಅಂತಂದ್ರೆ ಮ್ಯಾಲ ಹೋಗಲ್ಲ. ಎಷ್ಟೋ ಜನ್ಮದ ಪುಣ್ಯದ ಫಲವಾಗಿ ಇಂಥ ಒಂದು ಗರಡಿ ಒಳಗೆ ಬಂದಿರಿ. ಪೆನ್ನು ಕಾಪಿ ತಗೊಳ್ರಿ, ಬರೀರಿ. ಪೆನ್ನು ಕಾಪಿ ತಗೊಂಡು ಬರೀಲಕ್ಕೆ ಆಗ್ಲಾರ್ದವ್ರಿಗೆ ನಾವೇನು ಮಾಡ್ಲಕ್ ಆಗಂಗಿಲ್ಲ. ಅನಕ್ಷರಸ್ಥರು ನೀವು ಒಳಗ ತಿಳ್ಕೊಳ್ಳೋ ಸಾಮರ್ಥ್ಯ ಇರ್ತದ, ತಿಳ್ಕೊಂಡು ಸಂತೋಷ ಪಡ್ರಿ. ಅಕ್ಷರದಾಗ ಏನ್ ಬರೆದ್ರೂ ಬರೆದದ್ದೆಲ್ಲ ತಿಳ್ಕೊಂಡಿರ್ತಾರಂತ ಏನಿಲ್ಲ. ಚಂದ ತಿಳ್ಕೊಳ್ಳೋರ್ಗಿಂತ ಬರೆಯವ್ರೇನ್ ಶ್ರೇಷ್ಠ ಇರ್ತಾರ ಅಂತ ಏನಿಲ್ಲ. ನಿಮ್ ಒಳಗೆ ನೀವು ಬರ್ಕೊಳ್ಳೋ ಸಾಮರ್ಥ್ಯ ಇದ್ದವರು ಒಳಗೆ ಬರ್ಕೊಂಡು ಹೇಳ್ರಿ. ಬರ್ಕೊಳಕ್ ಆಗ್ಲಾರ್ದವರು ನೀವು ಅನುಭವದಿಂದ ಹೇಳ್ರಿ. ಬರ್ಕೊಳಕ್ ಆಗವರು ಏನ್ ಮಾಡ್ಬೇಕು, ಒಂದು 4 ಸೆಂಟೆನ್ಸ್ ವಾಕ್ಯದಾಗ ಬರೆದು ಚಂದ ಡೈರಿ ಮೇಂಟೈನ್ ಮಾಡ್ರಿ. ಈ ವಾಕ್ಯಗಳು ಬಹಳ ಇಂಪಾರ್ಟೆಂಟ್ ಅದಾವ. ಈ ರೀತಿ ಹೇಳ್ತಾ ಇದ್ದದ್ದು ಸರಿ ಅಲ್ಲ ಅಂತ ಖಂಡನೆ ಮಾಡುವಂತ ಶಕ್ತಿ ನಿಮ್ಮೊಳಗೆ ತುಂಬಬೇಕಾಗ್ಯದ. ಅದಕ್ಕೆ ನಾವು ಮಾಡ್ತಾ ಇರೋದೇ ಪ್ರಯತ್ನ. ಓಕೆ, ಎಲ್ಲರಿಗೂ ಒಳ್ಳೇದಾಗಲಿ. ನಮಸ್ಕಾರ. ನಿಮ್ಮ ಸ್ಥಳಗಳು ರೀ, ನಿಮ್ಮ ಸ್ಥಳಗಳು ಪಾತಾಳದಲ್ಲಿ ಏನು ಗೊತ್ತಿರಲ್ಲ ನನ್ನ. ಕಾಣ್ತಾವು ಅದಾವ ಅಂದ್ರೆ ಅದಾವು ಇಲ್ಲ ಅಂತಂದ್ರೆ ಇವ ಬ್ರಹ್ಮ ಭಾವ ಬರ್ತಂದ್ರೆ ಲೋಕ ಇಲ್ರಿ, ಯಾವ ಲೋಕ ಇಲ್ಲ. ಕೇಳಿದ್ರೆ ಭೌತಿಕವಾಗಿ ಅವು ಅದಾವು. ಏನ್ ಸಾಧಕನ ಸ್ಥಳಗಳಿಗೆ 14 ಲೋಕ ಅಂದಾರ. ಭೌತಿಕವಾಗಿ ಒಂದು ಲೋಕನೂ ಇಲ್ಲ. ಈ ಭೂಲೋಕನೂ ಇಲ್ಲ. ಯಾವ ಲೋಕ? ಭೂಲೋಕನೂ ಇಲ್ಲ, ಭೂಲೋಕನೂ ಇಲ್ಲ. ಭೌತಿಕವಾಗಿ ಭೂಲೋಕನೂ ಇಲ್ಲ. ಬ್ರಹ್ಮ ಭಾವ ಬತ್ತು ಅಂತಂದ್ರ ಈ ಭೂಲೋಕನೂ ಇಲ್ಲ, ಬ್ರಹ್ಮನೇ. ಇಲ್ಲದ ಲೋಕ ಕಲ್ಪನೆ ಮಾಡ್ಕೊತೀವಿ ಅಷ್ಟೇ. ನಾಮರೂಪಾತ್ಮಕ ಲೋಕ ಇದು. ಅಜ್ಞಾನಿಗೆ ಜಗತ್ತು ಮಿಥ್ಯ, ಇದು ಸತ್ಯ. ಜ್ಞಾನಿಗೆ ಜಗತ್ತು ಮಿಥ್ಯ. ಜ್ಞಾನಿಗೆ ಜಗತ್ತು ಇಲ್ಲ, ಬರೇ ಬ್ರಹ್ಮ ಒಂದೇ ಅದ. ಅಜ್ಞಾನಿಗೆ ಇದು ನಾಮರೂಪಾತ್ಮಕ ಜಗತ್ತು ಸತ್ಯ. 14 ಲೋಕನು ಸತ್ಯ ಅವನಿಗೆ. ಆದ್ರ ಅದು ಅಜ್ಞಾನದಿಂದಲೇ ಅದು ಸತ್ಯ ಹೊರತು ಜ್ಞಾನದಿಂದ ಆದ್ರ ಬ್ರಹ್ಮ ಭಾವ ಬತ್ತಂದ್ರೆ ಇದ್ದು ಒಂದು ಲೋಕನು ಇಲ್ಲ ಅಲ್ಲಿ. ನಮ್ ಕಾಡಪ್ಪವ್ರು ಹೇಳಕತ್ತಿದ್ದೆ ಕರೆಕ್ಟ್.
ಅನೇಕ ಬ್ರಹ್ಮಾಂಡಗಳು ಎಲ್ಲ ಮತ್ತ ಹೇಳೋದು ಸರಿಯಲ್ಲ ಅಂತ ಹೇಳಕತ್ತೀವಲ್ಲ ಈಗ. ನೀವೇ ಬರೆದು ನೀವೇ ಹೇಳ್ಬೇಕಾಗ್ಯದ ಈಗ ಎಲ್ಲ ಸರಿಯಲ್ಲ ಅಂತ. ಅದಕ್ಕೆ ನಿಮ್ ಕಡೆಯಿಂದ ಬರ್ಸ್ಲಿಕತ್ತೀವಿ ಈಗ ನಾವು. ವಾಚಸ್ಪತಿ ಮಿಶ್ರ ಅಂದ್ರೆ ನಮ್ಮ ಒಳಗಿರುವಂತ ಒಂದು ಜ್ಞಾನದೊಳಗೆ ಅಜ್ಞಾನದ ಒಂದು ಭಾವ ಉಂಟಾಗಿರ್ತದೆ. ಅದನ್ನು ತೆಗೆದು ಹಾಕ್ಬೇಕಲ್ಲ ಈಗ ನಾವು. ವಾಚಸ್ಪತಿ ಮಿಶ್ರ ಜ್ಞಾನಿನೇ, ಅದ್ರೊಳಗೆ ಒಂದು ಸಣ್ಣದು ಸಮಸ್ಯೆ ಬಂದದ. ಮತ್ತೆ ಅದು ವಾಚಸ್ಪತಿ ಮಿಶ್ರ ಬೇರೆ ಯಾರು ಅಲ್ಲ, ನಾವೇ ನಮ್ಮೊಳಗೆ ಇಂಥವು ಬೇಕಾದಷ್ಟು ವಿಚಾರಗಳದಾವ. ಇವನು ತಲೆಯೊಳಗೆ ಕುಂತಿದ್ರು ಪಾತಾಳ ಲೋಕ, ದೇವಲೋಕ ಇವೆಲ್ಲ ಅದಾವ ಅಂತ ತಲೆಯಾಗ ಕೂತಿದ್ರು. ನಾವು ಸ್ವಚ್ಛ ಆಗ್ಯದ ಅಂತಂದ್ರ ನಾವು ಜ್ಞಾನಿಗಳಾದಾಗ ಸ್ವಚ್ಛ ಆಗ್ತದ, ಅಜ್ಞಾನಿಗಳಾದಾಗ ಕರೆ. ನಮ್ಮೊಳಗೆ ಅಜ್ಞಾನಿ ಇರತನ ಕರೆ, ಜ್ಞಾನಿ ಆದ್ಮೇಲೆ ಅದು ಇಲ್ಲ. ನಾವು ಅಜ್ಞಾನಿಯಾಗಿ ಪಾತಾಳ ಲೋಕ ಇಲ್ಲ ಅಂದೇವಂತಂದ್ರ ಅದು ಬಿಡಂಗಿಲ್ಲ, ನರಕ ಉಂಟು ಮಾಡ್ತದ. ನಾವು ಜ್ಞಾನಿಯಾಗಿ ಪಾತಾಳ ಲೋಕ ಇಲ್ಲ ಅಂದ್ರೆ ನಮ್ಗೇನು ಮಾಡಕ್ಕಾಗಲ್ಲ, ಅದು ಅಳ್ಳಾಡ್ಸಂಗಿಲ್ಲ. ಅವು ಅಜ್ಞಾನಿಗೆ ಅವೆಲ್ಲ ಸಮಸ್ಯೆ ಮಾಡೋದು. ಪ್ರತಿಪಾದನೆ ಮಾಡಿದ್ದಾರೆ. ಇದು ಆದಿಗುರು ಶಂಕರಾಚಾರ್ಯ ಗೌಡಪಾದರು ಇದನ್ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ಯಾರ. ಲೋಕಗಳು ಯಾವ ಇಲ್ಲ ಅಂತಾರ. 14 ಬ್ರಹ್ಮ ಸತ್ಯ ಜಗನ್ ಮಿಥ್ಯ ಅಂತ ಹೇಳಿದ್ಮೇಲೆ ಇನ್ಯಾ ಲೋಕ ಬರ್ತದ್ರಿ. ಜೀವೋ ಬ್ರಹ್ಮ ಇವ ನಾಪರ, ಇಲ್ಲಿರೋದೇ ಒಂದು ಜೀವ ಅಂತ ಕಾಣ್ಲಕತ್ತದ ಖರೆ, ಅದು ಕೂಡ ಬ್ರಹ್ಮನೇ ಆದ ಅಂತ ಹೇಳ್ಬಿಟ್ರು. ಜಾತವಾದನು ಅಪ್ಪರ ತಾವು ಪ್ರತಿಪಾದನೆ ಮಾಡ್ತಾರೆ. ಇವು ಅತಳ ವಿತಳ ತಳಾತಳ ರಸತಳ ಇವೆಲ್ಲ ಸುಳ್ಳ ಅನ್ನಂಗ ಅಲ್ಲಿ. ಈ ಮೂಲಕನ ನಮ್ಮ ಲೋಕ ಸುಳ್ಳು ಮಾಡಕೈತಿರಿ ಗಂಗಾಧರ ಗುರುಗಳ. ಈಗ ಎಂತದ್ದು ಲೋಕನ ಕಾಣು ಲೋಕನ ಅನುಭವಿಸು ಲೋಕನ ಸುಳ್ಳು ಮಾಡಕೈತಿರಿ, ಸುಳ್ಳು ಮಾಡಕ್ ಹೊಂಟಿರಿ. ಮತ್ತ ಅದನ್ನೇ ಕರೆ ಮಾಡಕ್ ಹೋಗ್ತೀರಿ. ಕಲ್ಪಿತ ಆದಿಲ್ಲ ಅದು. ಅನೇಕ ಲೋಕಗಳು ಸೂರ್ಯ ಅಂತಾರ. ಈಗ ನಾವು ಎಲ್ಲ ಸುಳ್ಳು ಲೋಕದಾಗ ಅದವ್ರಿ. ಈಗ ಸುಳ್ಳದಾಗ ಮಾತಾಡ್ಬೇಕ್ರಿ. ಸತ್ಯವಾದ ಬ್ರಹ್ಮನ ಬಗ್ಗೆ ಮಾತಾಡಕ್ಕೆ ಅವಕಾಶ ಇಲ್ಲ. ಎಲ್ಲ ಸುಳ್ಳದ ಮಿಥ್ಯವಾದದ್ದನ್ನ ಮಾತಾಡೋದು. ಮಿಥ್ಯವಾದದ್ದು ಸುಳ್ಳು ಅಂತ ತಿಳ್ಕೊಬೇಕಾಗಿತ್ತು. ಇದು ಅಪ್ಪಾರು ಹೇಳುದು ಇದನ್ನ ಮಾತಾಡಕತ್ತಾನ್ರಿ. ಇದಕ್ಕೆ ಎಲ್ಲರಿಗೂ ಬಹಳ ತೊಂದರೆ ವಿಷಯ. ನಾನೇ ಜಗವಾಗಿ ಜಗದೊಳಗೆ ನಾನೇ ನಿಜವಾಗಿ ನಾನೇ ನನ್ನನ್ನು ನೋಡುತ್ತಾ ಕೊಡುತ್ತಾ ನೀನೆಂಬುದು ಇನ್ನೊಂದು ಅದೇ ಅಂತ ಇಲ್ವೇ ಇಲ್ಲ. ಅಂದ್ರೆ ಇದು ಮಾಹಿತಿ ಮಟ್ಟದಲ್ಲಿ ಹಿಂಗ ತಿಳ್ಕೊಳ್ಳೋದಲ್ಲ, ಅದನ್ನ ಅನುಭವಿಸ್ಬೇಕಾಗೈತಿ. ಈ ಬ್ರಹ್ಮ ಭಾವದಲ್ಲಿ ನಾವು ತೊಡಗಬೇಕಾಗೈತಿ. ಇಷ್ಟ ಒಂದು ದೊಡ್ಡ ತೊಂದರೆ ಇರುತ್ತಿದೆ. ಅದನ್ನ ಸುಳ್ಳಂತೆ ಗಟ್ಟಿಯಾಗಿ ತಿಳ್ಕೊಬೇಕಾಗೈತಿ. ಅರಿವಿಗೆ ಬರಬೇಕಾಗೈತಿ. ಇಲ್ಲಿ ನಮಗ್ ತೊಡಕಾಗೈತಿ. ಅರಿವಿನ ಮಟ್ಟಕ್ಕೆ ಇಳಿಬೇಕಾದ್ರೆ ಮಿಥ್ಯ ಅಂತ ಹೇಳಿ ಅರಿವಿನ ಮಟ್ಟಕ್ಕೆ ಇಳಿದು ಬ್ರಹ್ಮ ಭಾವರಾಗಿದ್ದಾರೆ. ಇದು ನಮಗ ಇನಿಷಿಯಲ್ ತೊಂದರೆ ಇರುತ್ತೆ. ಒಳ್ಳೆ ಶಾಕ್ ಕೊಟ್ಟಂಗಾಯ್ತದ ಇವತ್ತು. ಎಲ್ಲ ಚೆನ್ನಾಗಿದ್ದು. ಎಲ್ಲ 14 ಮಕ್ಕಳು ರಾವಣ ಇದ್ರೊಳಗಿತ್ತು. ನಮ್ಮ ಸಾಧನೆ ಹಂತಗಳು ಅತಳ ವಿತಳ ಸುತ್ತಳ ಪಾತಳಗಿಂತ ಮ್ಯಾಲ ಬಂದಂಗೆ ಎಲ್ಲ ಒಂದೊಂದು ಸ್ಟೇಜ್. ಮನುಷ್ಯತ್ವಕ್ಕೆ ಬಂದ್ರೆ
ಭೂಲೋಕಕ್ಕೆ ಬಂದಂಗ ಮತ್ತೆ ಮ್ಯಾಲ ಹೋಗ್ಬೇಕು. ಅವೆಲ್ಲ ಸಾಧನೆ ಹಂತಗಳು ಅನ್ನೋದು ಈಗ ಪಕ್ಕ ಇದು ಆಯ್ತು. ಬರೀ ಲೋಕಗಳು ತೋರಾಕೈತದಂದ್ರ ದ್ವೈತ ಭಾವದಲ್ಲಿ ಲೋಕಗಳು ಅದಾವ್ರಿ. ಅದ್ವೈತ ಭಾವದಲ್ಲಿ ಎಸಿದಲ್ಲಿ ಯಾವ್ದು ಉತ್ತರ ಹೌದ್ರಿ? ಯಾವ ಲೋಕವೇ ಇಲ್ಲ. ಅದ್ವೈತದಲ್ಲಿ ಯಾವ ಲೋಕ ಇಲ್ಲ ನೋಡ್ರಿ. ತಾವು ಒಪ್ಪಿರ್ತಾನ ಸತ್ಯ ಸ್ವರೂಪದಲ್ಲಿ, ಬ್ರಹ್ಮ ಸ್ವರೂಪದಲ್ಲಿ ತಾವು ಒಪ್ಪಿರ್ತಾನೆ. ಯಾವ ಲೋಕವೂ ಇಲ್ಲ, ಯಾವೂ ಇಲ್ಲ, ಎಲ್ಲ ಮಿಥ್ಯವಾಗಿದೆ. ದೇವರುಗಳು ಇಲ್ಲ, ಏನೂ ಇಲ್ಲ, ಖಾಲಿನ. ವೇದಾಂತದ ಇವರು ಆದಿಗುರು ಶಂಕರಾಚಾರ್ಯರ ಬಹಳ ದೊಡ್ಡ ಉಪಕಾರ ಮಾಡಿಟ್ಟು ಹಂತಂತ ಉಪಕಾರ ಅಲ್ಲ. ವೇದ ವ್ಯಾಸರು ಆದಿಗುರು ಶಂಕರಾಚಾರ್ಯ ಅಂತ ಅವನು ಒಂದು ಇವ್ರದ ವೇದಾಂತಗಳು ನಾವು ಗಟ್ಟಿ ಹಿಡಿದಾಗನ ನಮಗೆ ದ್ವೈತ ಸಿದ್ಧಿಸ್ತದಿವಿನ ಮತ್ತೊಂದು ಏನೋ ಅನೇಕ ತರ ಹೇಳ್ತು, ಅನೇಕ ಮಂದಿ ಹೇಳ್ತು ಸಿದ್ಧಿಸುದು ಏನೇನು ಬಹಳ ಸುಂಬಿಸಿರ್ತಾನೆ. ಗೌಡ ಪಾದರ ಬಹಳ ಚಂದ ಹೇಳ್ಯಾರ ಇರ್ತಿದ್ದಾನೆ. ಬಹಳ ಅಂದ್ರೆ ತಮ್ಮಗಿದೆ ದ್ವೈತದ ಬಗ್ಗೆ ಆದಿಗುರು ಶಂಕರಾಚಾರ್ಯ. ಶಾಕ್ತರು, ಅರವಿಂದಾಶ್ರಮದವರು, ಮತ್ತೆ ನಮ್ಮ ವೀರಶೈವ ಏನು ವಚನ ಶರಣ ಏನೇನು ಅದಿವಲ್ಲ ಪಂಚಾಚಾರ್ಯರು, ಇವರೆಲ್ಲರೂ ಜಗತ್ತು ಆದ, ಒಂದು ಜಗತ್ತು ಆದ ಅಂತ ಒಪ್ಕೋತಾರೆ. ಅವ್ರು ಜಗತ್ತಿದ್ದದಕ್ಕೆ ಮತ್ತೆ ಅವ್ರು ಜಗದ್ಗುರುಗಳು ಬಡದಾಡ್ತಿರ್ತಾರೆ. ಜಗತ್ತೇ ಇಲ್ಲ, ಜಗನ್ ಮಿಥ್ಯ ಅಂತ ಅಂದ್ಮೇಲೆ ಈ ಜಗದ್ಗುರುಗಳು ಮಿಥ್ಯ ಗುರುಗಳಾಗ್ತಾರ, ಸತ್ಯ ಗುರುಗಳಾಗ್ತಾರ. ಹೆಂಗದು? ಜಗತ್ ಮಿಥ್ಯ ಅಂತ ಅಂದ್ಮೇಲೆ ಇವ್ರು ಎಲ್ಲಿ ಗುರುಗಳಾಗ್ತಾರ? ಎದಕ್ಕೆ ಗುರುಗಳಾಗ್ತಾರ? ಇವರು ಮಿಥ್ಯ ಗುರುಗಳಾಗ್ತಾರ ಇಲ್ಲ. ಈಗ ಇವರೆಲ್ಲ ಜಗತ್ ಆದ ಅಂತ ಒಪ್ಪುಗಳ ಸಿದ್ಧಾಂತದವರು ಇವರೆಲ್ಲ. ಅರವಿಂದಾಶ್ರಮದವರು ಜಗತ್ ಸತ್ಯ ಅಂತಾರ, ಶಾಕ್ತರು ಅರವಿಂದ ಜಗತ್ ಸತ್ಯ ಅಂತಾರ. ಇವರು ನಮ್ಮ ವೀರಶೈವ ಲಿಂಗಾಯತ ಏನದ, ಇವರು ಒಂದು ಲೋಕ ಆದ, ಅನೇಕ ಲೋಕ ಇಲ್ಲ, ಒಂದೇ ಲೋಕ ಅದ ಒಪ್ಕೋತಾರ. ಇವರು ಯಾಕೆ ಒಪ್ಕೋತಾರ ಅಂತಂದ್ರೆ ಅದನ್ನೇ ಬಳಸಿ ಬದುಕ್ತೀವಲ್ಲ ನಾವು. ಹಿಂಗಾಗಿ ಇವರು ಒಂದು ಅದ ಅಂತೇಳಿ ಒಪ್ಕೋತಾರ. ಆದ್ರೆ ಶಂಕರಾಚಾರ್ಯರು ಅಂತಾರ ಆ ಒಂದು ಲೋಕನೂ ಇಲ್ಲ, ಜಗತ್ ಮಿಥ್ಯ ಅಂತಾರೆ. ಮತ್ತ ಇದು ಅತಿ ಉನ್ನತವಾದಂತ ಸಿದ್ಧಾಂತ. ವಿಚಾರ ಮಾಡೋ ಮಾತು ಬಹಳ ಅದಾರ ಇದ್ರಾಗ. ವೇದ ವ್ಯಾಸರ ಆದಿಗುರು ಶಂಕರಾಚಾರ್ಯ ಮಾಡ್ಯಾರ.
ಆಯ್ತೇನ್ ಮಂಗಳಾರತಿ ಮಾಡಿ ಮುಗಿಸ್ರಿ ಮತ್ ಜಗತ್ತೆಲ್ಲ ಖಾಲಸಾದ ವ್ಯಕ್ತಿ ಗಾಬರಿ ಹಿಂಗೆ ಕೂತಿರ್ತೀರ ಮುಕ್ತಾಯ ಮಾಡಿ परमानंद प्राप्ति भव सर्व दुख निवृत्ति भव इष्टार्थ सिद्धिरस्तु यशस्वी भव ओम शांति 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 ಎಲ್ಲರಿಗೂ ಶರಣಾರ್ಥಿಗಳು ಜೈ ಶುದ್ಧ ಬ್ರಹ್ಮ ಜೈ ಜೈ ಶುದ್ಧ ಬ್ರಹ್ಮ ಜೈ ಶುದ್ಧ ಬ್ರಹ್ಮ ಇವತ್ತಿನ ಪ್ರಕಟಣೆಗಳು 1 ಗಂಟೆಗೆ ಮಧ್ಯಾಹ್ನ 1 ಗಂಟೆಗೆ ಶ್ರೀಮದ್ ಭಗವದ್ಗೀತಾ ಪಾರಾಯಣ 4 ಗಂಟೆಗೆ ಲಿಂಗ ಪೂಜಾ ವಿಧಾನ ಹಾಗೂ ಮಹಾಲಿಂಗರಂಗರ ಅನುಭವಾಮೃತ ಗುರುಗಳಿಂದ ಮತ್ತು ರಾತ್ರಿ 8 ಶ್ರೀಮದ್ ಭಾಗವತ ಮಹಾಪುರಾಣ ಹಾಗೂ ಶ್ರೀ ಸಿದ್ಧಾಂತ ಶಿಖಾಮಣಿಯ ಪ್ರವಚನಗಳಿರ್ತಾವು. ಎಲ್ಲರೂ ಜಾಯಿನ್ ಆಗಿ ಅದರ ಒಂದು ಲಾಭವನ್ನು ಪಡ್ಕೋಬೇಕಾಗ್ತದೆ. ಎಲ್ಲರಿಗೂ ವಿಜ್ಞಾಪನೆ. ಸಕಲ ಮಾತ್ರ